ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ವರ್ತಿ ಈ ಪರಿಶುದ್ಧ ಆರಾಧನೆ ಮುಖಾಂತರ ತಮ್ಮೆಲ್ಲರನ್ನೂ ಈ ಮಾಧ್ಯಮದ ಮುಖಾಂತರ ಸಂದರ್ಶಿಸುವಂಥದ್ದು ನಾನು ಸಂತೋಷಪಡುವ ಆತನಾಗಿರ್ತೇನೆ. ಹಾಗೂ ಈ ಪವಿತ್ರ ಆರಾಧನೆಯನ್ನು ವೀಕ್ಷಿಸುವುದರ ಮುಖಾಂತರವಾಗಿ ಭಾಗವಹಿಸಿರುವಂಥ ತಮ್ಮೆಲ್ಲರನ್ನೂ ಕೂಡ ಯೇಸು ಸ್ವಾಮಿ ಹೆಸರಿನಲ್ಲಿ ಶುಭವನ್ನು ಕೋರುತ್ತಾ ಸ್ವಾಗತ ಮಾಡುವ ಆತನಾಗಿರ್ತೇನೆ. ಈ ನಮ್ಮ ಪವಿತ್ರ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವಾಗೆ ಕ್ಷಣವತ್ತು ಮೌನವಾಗಿರುವ ಪ್ರಾರ್ಥನೆ ಮುಖಾಂತರವಾಗಿ ದೇವರ ಪ್ರಸನ್ನತೆಯನ್ನು ಕೋರಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ನಮ್ಮ ಒಡೆಯನಾದಂಥ ಯೇಸುನಲ್ಲಿ ಪರಮ ತಂದೆಯೇ, ಈ ದಿನಕ್ಕೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪ್ರಸ್ತುತ ಒತ್ತಡದ ಮಧ್ಯದಲ್ಲಿಯೂ ಕೂಡ ಹೊಸ ಹೊಸ ಪ್ರಯತ್ನದ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಕೂಡ ಆತ್ಮಿಕವಾಗಿ ಸೇರಿ ಬರಲಿಕ್ಕಾಗುವಂತೆಯೂ ಆರಾಧನೆಯಲ್ಲಿ ಭಾಗವಹಿಸಲಿಕ್ಕಾಗುವಂತೆ ಕೊಟ್ಟಂಥ ಆರೋಗ್ಯ, ಸಮಯ, ತಲಾಂತುಗಳಿಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಪವಿತ್ರ ಆರಾಧನೆಯಲ್ಲಿ ಮತ್ತೊಮ್ಮೆ ನಿನ್ನ ಪ್ರಸನ್ನತೆಯನ್ನು ನಾವು ಕೋರುವಂಥವರಾಗಿರ್ತೇವೆ. ನಿನ್ನ ಪ್ರಸನ್ನತೆಯನ್ನು ಹೊಸದಾಗಿ ಕಂಡುಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಹರಸಿ ಆಶೀರ್ವಾದ ಮಾಡು. ಪವಿತ್ರಾತ್ಮನ ಬಲದಿಂದ ತುಂಬಿಸು. ನಾವು ಮಾಡುವಂಥ ಪ್ರಾರ್ಥನೆಯನ್ನು ಆಲೈಸು. ನಾವು ಸಮರ್ಪಿಸುವಂಥ ಹಾಡುಗಳನ್ನು ನೀನು ಸ್ವೀಕಾರ ಮಾಡು. ಹಾಗೂ ನಿನ್ನ ವಾಕ್ಯದ ಕಡೆಗೆ ಧ್ಯಾನ ಮಾಡುವಂಥ ಸಮಯದಲ್ಲಿ ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡೆಂದು ಬೇಡುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಾವು ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 9ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 9ನೆಯ ಸಂಗೀತ, ಶುದ್ಧ 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 ಸರ್ವಶಕ್ತ ದೇವ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಮತ್ತೊಮ್ಮೆ ಉದಯ ಕಾಲದಲ್ಲಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಳೆದೆಲ್ಲ ದಿನಗಳಲ್ಲಿ ನೀನು ತೋರುತ್ತಾ ಬಂದಿರುವಂಥ ಕೃಪೆಗಳಿಗೋಸ್ಕರ ನಾವು ನಿನಗೆ ಕೋಟಿ ಕೋಟಿ ವಂದನೆಯನ್ನು ಸಲ್ಲಿಸುವಂಥವರಾಗಿರ್ತೇವೆ. ಪ್ರಸ್ತುತ ದಿನವರ್ತಮಾನಗಳಲ್ಲಿ ಕರ್ತನೆ, ಅನೇಕ ರೀತಿಯಾದಂಥ ಸವಾಲುಗಳು, ಅನೇಕ ರೀತಿಯಾದಂಥ ನೋವುಗಳು, ಅನೇಕ ರೀತಿಯಾದಂಥ ಸಾವಿನ ಭಯಗಳು ಇಡೀ ಲೋಕವನ್ನು ಆವರಿಸಿಕೊಂಡಿರುವಂಥ ಸಂದರ್ಭದಲ್ಲಿಯೂ, ದುಃಖದ ಮಧ್ಯದಲ್ಲಿ ಕೂಡ ಹೊಸ ದಿನಗಳನ್ನು ಕಾಣುವಂತೆಯೂ, ಆ ದಿನಗಳ ಮುಖಾಂತರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಮ್ಮ ಪ್ರಯತ್ನಗಳ ಮುಖಾಂತರ ನಿನ್ನ ಸಾಕ್ಷಿಯನ್ನು ಕೊಡುವಂತೆ ನಮಗೆ ಸಹಾಯವನ್ನು ಮಾಡುತ್ತಾ ಬಂದಿದ್ದಿ. ನಾವು ನಿನಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುವಂಥವರಾಗಿರ್ತೇವೆ. ಈ ದಿನದಲ್ಲಿಯೂ ನಾವು ಈ ಆರಾಧನೆ ಮುಖಾಂತರವಾಗಿ ಸೇರಿ ಬರಲಿಕ್ಕಾಗುವಂತೆ ಕೊಟ್ಟಂಥ ಕೃಪೆ ಅವಕಾಶಗಳಿಗೋಸ್ಕರ ವಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೂ ನಿನ್ನ ಉಪಕಾರಗಳನ್ನು ವೈಯಕ್ತಿಕವಾದಂಥ ಜೀವನದಲ್ಲಿ ಮಾತ್ರವಲ್ಲದೆ ಕೌಟುಂಬಿಕವಾದಂಥ ಯಾತ್ರೆಯಲ್ಲಿಯೂ
ಸಭೆಯ ಯಾತ್ರೆಯಲ್ಲಿ ನಾವು ಸ್ಮರಣೆಗೆ ತಂದುಕೊಳ್ಳುತ್ತೇವೆ ಕರ್ತನೆ. ನಾವು ಸಭೆ ಇಲ್ಲದೆ ಅಥವಾ ಆರಾಧನೆ ಇಲ್ಲದೆ ಇರುವಂಥ ದಿನಗಳನ್ನು ಎಂದಿಗೂ ಕೂಡ ಎದುರು ನೋಡಲಿಲ್ಲ. ಅದು ಕನಸಲ್ಲಿಯೂ ಕೂಡ ನಾವು ಅದನ್ನು ಅಪೇಕ್ಷೆ ಮಾಡಲಿಲ್ಲ. ಆದರೆ ಪ್ರಸ್ತುತ ಈ ವರ್ತಮಾನದಲ್ಲಿ ಹೊಸ ಅನುಭವದಲ್ಲಿ ನೀನು ನಡೆಸುತ್ತಾ ನಾವು ಬಿದ್ದು ಹೋಗದ ಹಾಗೆ ನಮಗೆ ಬಂದಿರುವಂಥ ಸವಾಲುಗಳ ಮಧ್ಯದಲ್ಲಿ ನಿನ್ನ ಜ್ಞಾನವನ್ನು, ನಿನ್ನ ಬಲವನ್ನು ಒದಗಿಸಿಕೊಡುತ್ತಾ ಬಂದಿದ್ದಿ. ಈ ಒಂದು ಹೊಸ ಅನುಭವಗಳಿಗೋಸ್ಕರ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಅನುಭವದ ಮುಖಾಂತರ ಮತ್ತೊಮ್ಮೆ ನಿನ್ನನ್ನು ಪರಿಚಯ ಮಾಡಿಕೊಳ್ಳುವಂತೆ ಹಾಗೂ ಮುಂದಿನ ಜನಾಂಗಗಳಿಗೆ ಸಭೆಯ ಯಾತ್ರೆಯಲ್ಲಿ ಬಂದಂಥ ಸವಾಲುಗಳಲ್ಲಿ ಹೇಗೆ ನಿನ್ನ ಪವಿತ್ರಾತ್ಮನ ಬಲವನ್ನು ಒದಗಿಸಿಕೊಟ್ಟಿದೆ ಎಂದು ನಾವು ಸಾಕ್ಷಿಯನ್ನು ನೀಡಲಿಕ್ಕಾಗುವಂತೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಿ. ಅದನ್ನು ಉಪಯೋಗಿಸಿಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ಅಷ್ಟು ಮಾತ್ರವಲ್ಲದೆ ಉದಯ ಕಾಲದಲ್ಲಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುತ್ತೇವೆ. ಕಳೆದೆಲ್ಲ ದಿನಗಳಲ್ಲಿ ತಿಳಿಯದೆ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ನಿನ್ನ ಮುಂದೆ ಅರಿಕೆಯನ್ನು ಮಾಡುತ್ತಾ ನಿನ್ನ ಕ್ಷಮಾಪಣೆಯನ್ನು ನಾವು ಬೇಡುವಂಥವರಾಗಿರ್ತೇವೆ. ಯಾರೆಲ್ಲ ಈ ಪ್ರಾರ್ಥನೆ ಮುಖಾಂತರವಾಗಿ ತಮ್ಮ ಜೀವನಗಳನ್ನು ಅರ್ಪಿಸುತ್ತಾ ಮನಪೂರ್ವಕವಾಗಿ ನಿನ್ನಿಂದ ತಮ್ಮ ಪಾಪದ ಅರಿಕೆಯನ್ನು ಮಾಡುತ್ತಾ ಆಶೀರ್ವಾದವನ್ನು ಕೋರುವಂಥವರಾಗಿರ್ತಾರೋ ಅವರ ಪ್ರಾರ್ಥನೆಗಳನ್ನು ನೀನು ಆಲೈಸು, ಅವರನ್ನು ಕರುಣಿಸು, ಸಂತೈಸು ಹಾಗೂ ಬೇಕಾದಂಥ ಪಾಪ ಕ್ಷಮಾಪಣೆಯನ್ನು ನೀನು ಒದಗಿಸಿಕೊಡು. ನಾವು ಯಾರು ಯೋಗ್ಯರಲ್ಲ, ನಮ್ಮಲ್ಲಿ ಬಲಹೀನತೆಯು ಸದಾಕಾಲ ನೆಲೆಗೊಂಡಿರುತ್ತದೆ. ಆದರೆ ಕ್ರಿಸ್ತನ ಕ್ರೂಜಿಯ ಮರಣದಲ್ಲಿ ನಾವು ಕಂಡುಕೊಂಡಿರುವಂಥ ಹೊಸ ಬಲ, ಸೋಲಿನಲ್ಲಿಯೇ ಸಿಗುವಂಥ ಜಯ, ಇದರಲ್ಲಿರುವಂಥ ಸುಂದರವಾದಂಥ ಅನುಭವ ಹಾಗೂ ಕ್ರಿಸ್ತನೊಟ್ಟಿಗೆ ಮಾಡಿಕೊಳ್ಳುವಂಥ ಒಂದು ಪರಿಚಯದ ಒಂದು ಅವಕಾಶ, ಇದನ್ನು ನೆನಪಿಗೆ ತಂದುಕೊಳ್ಳುತ್ತಾ ಮನಪೂರ್ವಕವಾಗಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ನಿನ್ನ ನಡೆಸುವಿಕೆ, ನಿನ್ನ ಪಾರಂಪರಿಕೆಯನ್ನು ನಾವು ಬೇಡುವಂಥವರಾಗಿರ್ತೇವೆ. ಘನಮಾನ ಮಹಿಮೆ ನಿನಗೆ ಉಂಟಾಗಲಿ. ಮುದ್ರಾಕ್ಷಕನಾದಂಥ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ಈ ಪರಿಶುದ್ಧ ಆರಾಧನೆಗೆ ನೇಮಕವಾದಂಥ ದೇವರ ವಾಕ್ಯವನ್ನು ನಾವೀಗ ಹಳೆ ಒಡಂಬಡಿಕೆ ಹಾಗೂ ಪತ್ರಿಕಾ ಭಾಗದಿಂದ ಓದಿ ಕೇಳಿಸಿಕೊಳ್ಳುವ. ನಮ್ಮ ಮೊದಲನೇ ವೇದ ಪಾರಣಕ್ಕೆ ಆರಿಸಿಕೊಂಡ ವೇದ ಭಾಗವು ಯೆಹೋಶುವನು ಅಧ್ಯಾಯ 1:1-9 ವಚನಗಳು. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬೆನಾನ್ ಪರ್ವತವು ಮೊದಲುಗೊಂಡು ಯೂಫ್ರಟಿಸ್ ಮಹಾನದಿಯವರೆಗೂ ಹಿತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದ ವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನವೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಏಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮಶಾಸ್ತ್ರವನ್ನೆಲ್ಲ ಕೈಗೊಂಡು ನಡೆಯುವವರಲ್ಲಿ ಸ್ಥಿರಚಿತ್ತನಾಗಿರು. ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಎಂಬುದೇ. ಪತ್ರಿಕಾ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ವೇದ ಭಾಗವು ಯೆಹೋಶುವನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16-21 ವಚನಗಳು ಮತ್ತು 6ನೇ ಅಧ್ಯಾಯ 1-10 ವಚನಗಳು. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ.
ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನ ವಿಷಯವಾಗಿ ಸೇವೆಯನ್ನು ನಿಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನವನ್ನುಂಟು ಮಾಡಿದ್ದೇನೆಂದು ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಬೇಡಿಕೊಳ್ಳುತ್ತೇವೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಪ್ರಸನ್ನತೆಯ ಕಾಲದಲ್ಲಿ ನೀವು ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನೆಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ನಿದ್ದೆಗೆ ಅವಕಾಶ ಕೊಡದೆ ಎಲ್ಲ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಿಮ್ಮನ್ನು ಸಮ್ಮತರಾಗಿ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗಳಲ್ಲಿಯೂ ಉಪವಾಸಗಳಲ್ಲಿಯೂ ಬಹುತಾಳ್ಮೆಯನ್ನು ತೋರುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ ಅವಮಾನ ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು, ಅಜ್ಞಾತರೆನಿಸಿಕೊಂಡರೂ ವಿಜ್ಞಾತರು, ಸಾಯುವವರಾಗಿ ತೋರಿದರೂ ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದಿದವರಾಗಿದ್ದರೂ ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷಿಸುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಎಂಬುದೇ. ಸುವಾರ್ತಾ ಭಾಗದಿಂದ ದೇವರ ವಾಕ್ಯವನ್ನು ನಾವೀಗ ಓದಿ ಕೇಳಿಸಿಕೊಳ್ಳುವ. ನಮ್ಮ ಸುವಾರ್ಥ ಭಾಗಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 6 ವಚನಗಳು 7-13. Our third reading is chosen from St. Mark chapter 6 verses from 7-13. ಯೇಸು 12 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದು. ಆತನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬರಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು, ಕೋಲು ಹೊರತು ದಾರಿಗೆ ಏನೂ ತಕ್ಕೊಂಡು ಹೋಗಬೇಡಿರಿ, ಬುತ್ತಿ, ಹಸಿಬೆ, ಹಮ್ಮಿಣಿಯಲ್ಲಿ ದುಡ್ಡು ಬೇಡ, ಕೆರೆಗಳನ್ನು ಮುಟ್ಟಿಕೊಳ್ಳಬಹುದು, 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು. ಇದಲ್ಲದೆ ಆತನು ಅವರಿಗೆ, ನೀವು ಎಲ್ಲಿಯಾದರೂ ಒಂದು ಮನೆಯಲ್ಲಿ ಇಳುಕೊಂಡಾಗ ಆ ಸ್ಥಳದಿಂದ ಹೊರಡುವ ತನಕ ಅಲ್ಲೇ ಇರಿ. ಮತ್ತು ಯಾವ ಸ್ಥಳದವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೋ ನೀವು ಹೇಳುವುದನ್ನು ಕೇಳಿಸಿಕೊಳ್ಳದೆಯೋ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ್ದ ಧೂಳನ್ನು ಜಾಡಿಸಿಬಿಡಿರಿ, ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು ಎಂಬುದೇ. ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡಿನ ಮುಖಾಂತರ ದೇವರ ಪ್ರಸನ್ನತೆಯನ್ನು, ದೇವರ ಜ್ಞಾನಬಲವನ್ನು ನಾವು ಕೇಳಿಕೊಳ್ಳುವ. ಯೇಸು ನಿನ್ನೊಂದಿಗಿರುವ
ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಈ ಉದಯ ಕಾಲದಲ್ಲಿ ಮತ್ತೊಮ್ಮೆ ನಿನ್ನ ವಾಕ್ಯದ ಧ್ಯಾನವನ್ನು ಮಾಡಲಿಕ್ಕಾಗುವಂಥ ಅವಕಾಶವನ್ನು ನಮ್ಮೆಲ್ಲರಿಗೂ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರ್ತೇವೆ. ನಿನ್ನ ವಾಕ್ಯವು ಎಲ್ಲ ಸಮಯದಲ್ಲಿಯೂ ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿರುತ್ತದೆ. ಯಾವುದೇ ಸ್ಥಿತಿಗತಿಗಳಾಗಿದ್ದರೂ ಕೂಡ ನಮಗೆ ಬೇಕಾದಂಥ ಒಂದು ಸಂತೈಸುವಿಕೆ ಮಾತ್ರವಲ್ಲದೆ ಹೊಸ ಬೆಳಕನ್ನು, ದೃಷ್ಟಿಕೋನಗಳನ್ನು, ಹೊಸ ದಾರಿಗಳನ್ನು, ಮಾರ್ಗದರ್ಶನವನ್ನು ನೀಡುವಂಥದ್ದಾಗಿರ್ತದೆ. ಈ ಅನುಭವದಲ್ಲಿ ಈ ಉದಯ ಕಾಲದಲ್ಲಿ ಮತ್ತೊಮ್ಮೆ ನಿನ್ನ ವಾಕ್ಯದ ಧ್ಯಾನದ ಮುಖಾಂತರ ನಾವು ನಡಿಲಿಕ್ಕಾಗುವಂತೆ, ಹೊಂದಿಕೊಳ್ಳಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ನೀನೊಬ್ಬನೇ ಮಹಿಮೆನ ಹೊಂದು ನಿನ್ನ ವಾಕ್ಯವು ನಮ್ಮೆಲ್ಲರಿಗೆ ಹೊಸ ಅವಕಾಶವನ್ನು, ಧೈರ್ಯವನ್ನು, ಆದರಣೆಯನ್ನು ತರುವಂಥದ್ದಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಉದಯ ಕಾಲದ ಧ್ಯಾನಕ್ಕೋಸ್ಕರ ನಮಗೆ ಕೊಡಲ್ಪಟ್ಟಿರುವಂಥ ವಿಷಯ ಅದು ಆಂಗ್ಲ ಭಾಷೆಯಲ್ಲಿ ಪೀಪಲ್ ಆಫ್ ಗಾಡ್, ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್ ಎಂಬುದಾಗಿ, ದೇವಜನರು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ. ಈ ಒಂದು ಬರದ ಮುಖಾಂತರ ಇಂದಿನ ಧ್ಯಾನವನ್ನು ನಾವು ಮಾಡುವಂಥವರಾಗಿರ್ತೇವೆ. 3 ವಿಶೇಷವಾದಂಥ ವಾಕ್ಯವನ್ನು ನಾವೀಗ ಓದಿ ಕೇಳಿಸ್ಕೊಂಡಿರ್ತೇವೆ. ಯೆಹೋಶುವನ ಪುಸ್ತಕ, ಪೌಲನ ಪತ್ರಿಕೆ, 2ನೆಯ ಒಂದು ಪತ್ರಿಕೆ, ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ, ಹಾಗೂ ಸುವಾರ್ತೆಗಳಲ್ಲಿ ಮಾರ್ಕನ ಸುವಾರ್ತೆ. ಇಂದು ರಾಯಭಾರಿ ಅಂದರೆ ಏನು ಎಂಬುದಾಗಿ ಮೊದಲಾಗಿ ಪರಿಚಯ ಮಾಡಿಕೊಡಲಿಕ್ಕೆ ನಾನು ಇಷ್ಟಪಡುವ ಆತನಾಗಿರ್ತೇನೆ. ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳು ಒಂದಕ್ಕೊಂದು ಪರಿಚಯವನ್ನು ಮಾಡಿಕೊಳ್ಳುತ್ತಾ ಒಂದು ಸ್ನೇಹವನ್ನು ಬೆಳೆಸುವಂಥದ್ದಾದರೆ, ಈ ಸ್ನೇಹದ ಪರಿಚಯಕ್ಕೆ ಮಧ್ಯದಲ್ಲಿ ಒಂದು ಸೇತುವೆಯಾಗಿ ರಾಯಭಾರಿಗಳೆಂಬುದಾಗಿ ಆಯ್ಕೆ ಮಾಡುತ್ತಾರೆ. ಅವರು ಒಂದು ರಾಷ್ಟ್ರವನ್ನು ಪ್ರತಿನಿಧಿಗಳಾಗಿ ಮತ್ತೊಂದು ರಾಷ್ಟ್ರದಲ್ಲಿ ತೋರಿಸುವಂಥವರಾಗಿರ್ತಾರೆ ಅಥವಾ ಪ್ರತಿನಿಧಿಗಳಾಗಿರುತ್ತಾರೆ. ಹಾಗೂ ಸಂಭಾಷಣೆಗಳನ್ನು ರಾಷ್ಟ್ರಗಳ ಮಧ್ಯದಲ್ಲಿ ಏನು ಯೋಜನೆ ಇದೆ, ಯಾವ ಅಭಿಪ್ರಾಯಗಳಿದೆ, ಯಾವ ಅಪೇಕ್ಷೆ ಇದೆ ಎಂಬುದಾಗಿ ಮಾತನಾಡುವಂಥ ಒಂದು ವ್ಯಕ್ತಿಗಳಾಗಿರುತ್ತಾರೆ. ಇದು ರಾಜಕೀಯ ವರ್ಗದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಅವರೇ ಅಂಬಾಸಿಡರ್ಸ್ ಎಂಬುದಾಗಿ ನಾವು ಕರೆಯುತ್ತೇವೆ. ಈಗ ಭಾರತ ದೇಶದಲ್ಲಿ ಕೂಡ ಅಂಬಾಸಿಡರ್ಗಳಿರುತ್ತಾರೆ. ಒಂದೊಂದು ದೇಶಕ್ಕೆ ಒಂದೊಂದು ರಾಯಭಾರಿಗಳಿರ್ತಾರೆ. ಆ ರಾಷ್ಟ್ರದೊಟ್ಟಿಗೆ ಮಾಡುವಂಥ ಸಂಬಂಧದಲ್ಲಿ ಯಾವುದೇ ಯೋಜನೆಗಳಾಗಿರಲಿ, ಹಾಗೂ ಅಲ್ಲಿ ಮತ್ತೊಂದು ರಾಷ್ಟ್ರದಲ್ಲಿರುವಂಥ ಅಭಿಪ್ರಾಯಗಳಾಗಿರಲಿ, ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ದೇಶವನ್ನು ಒಂದು ಪ್ರತಿನಿಧಿಗಳಾಗಿ ಅಲ್ಲಿ ತೋರುವಂಥವರಾಗಿರ್ತಾರೆ. ಇದು ರಾಜಕೀಯವಾದಂಥ ಒಂದು ರಾಯಭಾರಿಗಳು. ಇನ್ನು ಆರ್ಥಿಕವಾಗಿಯೂ ಕೂಡ ಕೆಲವೊಬ್ಬರಲ್ಲಿ ನಾವು ನೋಡ್ತೇವೆ. ಅದು ಏನೆಂದರೆ, ಈಗ ನೀವು ನೋಡಿರ್ಬೋದು, ಚಿಕ್ಕ ಉದಾಹರಣೆಯನ್ನು ಕೊಡುವಂಥದ್ದಾದರೆ, ಮುತ್ತೂಟ್ ಫೈನಾನ್ಸ್ ಅಥವಾ ಮಣಪುರಂ ಗೋಲ್ಡ್ ಲೋನ್, ಈ ಎಲ್ಲ ಒಂದು ಅಡ್ವರ್ಟೈಸ್ಮೆಂಟನ್ನು ನೀವು ನೋಡುವಂಥದ್ದಾದರೆ, ನಟಿಯರು ಆ ಒಂದು ಸಂಸ್ಥೆಗೆ ರಾಯಭಾರಿಗಳಾಗಿರುತ್ತಾರೆ. ಅವರ ವ್ಯಾಪಾರಕ್ಕೆ ರಾಯಭಾರಿಗಳಾಗಿರುತ್ತಾರೆ. ಅವರ ಒಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಈ ಒಂದು ಆರ್ಥಿಕವಾದಂಥ ಕಾರ್ಯದಲ್ಲಿ ಅವರು ರಾಯಭಾರಿಗಳಾಗಿ ತೊಡಗಿಕೊಂಡಿರುತ್ತಾರೆ. ಒಂದು ಶೂ ಆಗಿರಲಿ, ಒಂದು ಬಟ್ಟೆ ಆಗಿರಲಿ, ಒಂದು ಗೋಲ್ಡ್ ಆಗಿರಲಿ, ಚಿನ್ನವಾಗಿರಲಿ, ಯಾವುದೇ ವಸ್ತುಗಳಾಗಿರಲಿ, ಅಡ್ವರ್ಟೈಸ್ಮೆಂಟಲ್ಲಿ ನಾವು ನೋಡ್ತೇವೆ ನಟಿಗಳು ರಾಯಭಾರಿಗಳಾಗಿರುತ್ತಾರೆ. ಅವರ ಉದ್ದೇಶ ಇಷ್ಟೇ, ಅವರು ಯಾವ ಒಂದು ವಸ್ತುಗೆ ಅವರು ರಾಯಭಾರಿಯಾಗಿರ್ತಾರೋ ಆ ವಸ್ತುವನ್ನು ಹೆಚ್ಚಾಗಿ ಅವರು ಪ್ರದರ್ಶಿಸಬೇಕು, ಹಾಗೂ ಅದನ್ನು ಇತರ ಸಂಗಡ ವ್ಯಾಪಾರಕ್ಕೆ ಅವರು ಮಾಡುವಂಥದ್ದು ಅಥವಾ ವ್ಯಾಪಾರದಲ್ಲಿ ತೊಡಗುವಂಥ ಒಂದು ಮನೋಭಾವನೆಯನ್ನು ಉಂಟು ಮಾಡುವಂಥದ್ದು. ಇದು ಆರ್ಥಿಕ ವಿಷಯದಲ್ಲಿ ಪ್ರಸ್ತುತ ನಮ್ಮ ಸುತ್ತಮುತ್ತ ಇರುವಂಥ ಅನೇಕ ವ್ಯಾಪಾರಗಳು ಅಥವಾ ವ್ಯಾಪಾರಸ್ಥರ ಮಧ್ಯದಲ್ಲಿ ಇದನ್ನು ನಾವು ನೋಡ್ತೇವೆ. ಇನ್ನು ಕೆಲವೊಂದು ವ್ಯಕ್ತಿಗಳು ರಾಯಭಾರಿಗಳಾಗಿ ಒಳ್ಳೆಯ ಉದ್ದೇಶದಿಂದ ಸಂಘ ಸಂಸ್ಥೆಗಳಲ್ಲಿ ಅವರು ಕೆಲಸಗಳನ್ನು ಮಾಡುತ್ತಾರೆ. ತಮ್ಮ ವೈಯಕ್ತಿಕವಾದಂಥ ಒಂದು ಉದ್ದೇಶದಿಂದ ಹಾಗೂ ಜನರ ಏಳಿಗೆಗೋಸ್ಕರ, ಸಾಮಾಜಿಕವಾದಂಥ ಒಂದು ಸಮಾಜ ಕಲ್ಯಾಣಕ್ಕೋಸ್ಕರ ಒಂದು ರಾಯಭಾರಿಗಳಾಗಿರುತ್ತಾರೆ. ಅನೇಕ NGOಗಳನ್ನು ನೀವು ನೋಡಬಹುದು. ಅಲ್ಲಿ ವ್ಯಕ್ತಿಗಳು, ಅಲ್ಲಿ ನಟರಾಗಿರ್ಬೋದು, ನಟಿಯರಾಗಿರ್ಬೋದು, ಅಥವಾ ಸಾಮಾನ್ಯ ಜನರಾಗಿರ್ಬೋದು, ಅಥವಾ ಸೇವೆ ಮಾಡುವಂಥ ಮನೋಭಾವನೆಯಲ್ಲಿರುವಂಥ ಅನೇಕ
ಗಣ್ಯ ವ್ಯಕ್ತಿಗಳು ಅಥವಾ ಗಣ್ಯ ಆಗದೇ ಇರುವಂಥ ಇಲ್ಲದೇ ಇರುವಂಥ ಒಂದು ವ್ಯಕ್ತಿಗಳು ರಾಯಭಾರಿಗಳಾಗಿರ್ತಾರೆ. ಅವರ ಉದ್ದೇಶ ಏನಂದರೆ ಆ ಸಂಘ ಸಂಸ್ಥೆಯ ಒಂದು ಅಭಿಪ್ರಾಯ ಅಥವಾ ಆಲೋಚನೆ ಅಥವಾ ತತ್ವವನ್ನು ಸಂಪೂರ್ಣವಾಗಿ ಎಲ್ಲೆಡೆ ಹರಡಿಸಬೇಕು ಎಂಬುವಂಥ ಒಂದು ಉದ್ದೇಶದಿಂದ ಅವರು ರಾಯಭಾರಿಗಳಾಗಿರುತ್ತಾರೆ. ಇದು ರಾಯಭಾರಿಯ ಒಂದು ಜವಾಬ್ದಾರಿಯಾಗಿರುತ್ತದೆ. ಅವರ ಉದ್ದೇಶವೇ ರಾಜಕೀಯದಲ್ಲಿ ರಾಷ್ಟ್ರವನ್ನು ಒಳ್ಳೆಯ ರೀತಿಯಲ್ಲಿ ಅವರು ಪ್ರತಿನಿಧಿಗಳಾಗಿ ತೋರಿಸುವಂಥದ್ದು ಅಥವಾ ಅಲ್ಲಿ ಸ್ಪಂದಿಸುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆರ್ಥಿಕವಾಗಿ ಅವರು ಯಾರೊಟ್ಟಿಗೆ ತಮ್ಮ ಆರ್ಥಿಕವಾದಂಥ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೋ ಸಂಘ ಸಂಸ್ಥೆಗಳ ಅಥವಾ ಕಂಪನಿಗಳೊಟ್ಟಿಗೆ, ಆ ಕಂಪನಿಯ ಉದ್ಧಾರಣೆಯಲ್ಲಿ ಅವರು ರಾಯಭಾರಿಗಳಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಷ್ಟೊಂದು ಪ್ರಚಾರ ಮಾಡಬೇಕೋ ಅಷ್ಟೊಂದು ಪ್ರಚಾರ ಮಾಡುವಂಥ ನಿಟ್ಟಿನಲ್ಲಿ ವ್ಯಕ್ತಿಗಳು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು. ಇನ್ನು ಸಾಮಾಜಿಕವಾಗಿ ನೋಡುವಂಥದ್ದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಅನೇಕ ಜನರು ತಮ್ಮ ತತ್ವಗಳನ್ನು ಅಥವಾ ಒಂದು ಪ್ರತ್ಯೇಕವಾದಂಥ ಸಂಘ ಸಂಸ್ಥೆಗಳ ತತ್ವಗಳನ್ನು ಅವರು ಇತರ ಸಂಗಡ ಹಂಚಿಕೊಳ್ಳುವಂಥ ರಾಯಭಾರಿಗಳಾಗಿರುತ್ತಾರೆ. ಈ ಒಂದು ಅರ್ಥದ ಮೇರೆಗೆ ಇಂದು ಕ್ರಿಸ್ತನ ರಾಯಭಾರಿಗಳು ನಾವುಗಳು ಎಂದು ಹೇಳುವಂಥದ್ದಾದರೆ ಯಾವ ರೀತಿಯಾದಂಥ ರಾಯಭಾರಿಗಳಾಗಿರಬೇಕು, ಇದನ್ನು ಸುಂದರವಾಗಿ ನಮಗೆ ಪೌಲನು ತಿಳಿಸುವಾತನಾಗಿರುತ್ತಾನೆ. ರಾಯಭಾರಿ ಎಂಬುವಂಥ ಈ ಒಂದು ಪದವನ್ನು, ಕ್ರಿಸ್ತನ ರಾಯಭಾರಿಗಳು ಎಂಬುವಂಥ ಈ ಪದವನ್ನು ಪೌಲನು ಹೊಸ ಒಡಂಬಡಿಕೆಯಲ್ಲಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯಲ್ಲಿ ಆತನು ಉಪಯೋಗ ಮಾಡುವಾತನಾಗಿರುತ್ತಾನೆ. ಅನೇಕ ರೀತಿಯಾದಂಥ ರೂಪಕವಾದಂಥ ಒಂದು ಕಾರ್ಯಗಳನ್ನು ಅಥವಾ ವಿಷಯಗಳನ್ನು ಆತನು ಉಪಯೋಗಿಸುತ್ತಾನೆ. ಉದಾಹರಣೆಗೆ, ನೀವೇ ದೇವರ ಆಲಯವಾಗಿದ್ದೀರಾ, ಯು ಆರ್ ದ ಟೆಂಪಲ್ ಆಫ್ ಗಾಡ್ ಎಂಬುವಂಥ ಒಂದು ಮೌಲ್ಯವನ್ನು ತರುವಾತನಾಗಿರ್ತಾನೆ. ಅಥವಾ ಕ್ರಿಸ್ತನ ಮುಂದೆ ನಾವು ಒಂದು ಬ್ರೈಡ್ ಆಗಿದ್ದೇವೆ ಎಂಬುದಾಗಿ ಆತನು ಒಂದು ರೂಪಕವಾದಂಥ ವಿಷಯವನ್ನು ತರುವಾತನಾಗಿರ್ತಾನೆ. ಮೊದಲಗಿತ್ತಿಯಾಗಿ ನಾವು ಇದ್ದೇವೆ ಎಂಬುದಾಗಿ. ಈ ಎಲ್ಲದರಲ್ಲಿ ಒಂದು ಸೂಕ್ತವಾಗಿ ಪ್ರತ್ಯೇಕವಾದಂಥ ಒಂದು ವಿಶೇಷತೆಯನ್ನು ಕ್ರೈಸ್ತರಿಗೆ ಆತನು ತಂದಂಥ ಒಂದು ವಿಷಯ ಏನೆಂದರೆ, ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ. ಬಹುಶಃ ಆತನು ಇದ್ದಂಥ ಸಮಯದಲ್ಲಿ ಅಂದಿನ ರೋಮ್ ಸರ್ಕಾರದಲ್ಲಿ ಅನೇಕ ರಾಯಭಾರಿಗಳಿದ್ದರು. ಉದಾಹರಣೆಗೆ ನಾವು ನೋಡುವಂಥದ್ದಾದರೆ ಹೆರೋದನೇ ಒಬ್ಬ ರಾಯಭಾರಿ ಆಗಿದ್ದನು. ರೋಮ್ ಸರ್ಕಾರದೊಟ್ಟಿಗೆ ಒಪ್ಪಂದ ಮಾಡುತ್ತಾ ರೋಮ್ ಸರ್ಕಾರದಲ್ಲಿದ್ದಂಥ ಸೀಸರನಿಗೆ ಸಲ್ಲಿಸಬೇಕಾದಂಥ ಎಲ್ಲ ರೀತಿಯಾದಂಥ ನಮನಗಳನ್ನು, ಆರ್ಥಿಕವಾದಂಥ, ಸಾಮಾಜಿಕವಾದಂಥ, ರಾಜಕೀಯವಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟುವುದರಲ್ಲಿ ಈತನು ಹೆರೋದನು ಒಪ್ಪಂದ ಮಾಡಿಕೊಳ್ಳುತ್ತಾ ತನ್ನ ಸ್ಥಾನಮಾನಗಳಿಗೋಸ್ಕರ ಒಂದು ರಾಯಭಾರಿಯಾಗಿದ್ದನು ಎಂದು ಹೇಳಿದರೆ ತಪ್ಪಾಗಲಾರದು. ಈ ಎಲ್ಲವನ್ನ ನೋಡಿದಂಥ ಪೌಲನು ಕುಲಂಕುಷವಾಗಿ ಹಾಗೂ ಪ್ರತ್ಯೇಕವಾಗಿ ಇದೇ ಪದವನ್ನು, ರಾಯಭಾರಿ ಎಂಬುವಂಥ ಪದವನ್ನು ಕ್ರಿಸ್ತನಿಗೆ ಉಪಯೋಗಿಸುವುದನ್ನು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಪದದಲ್ಲಿ 3 ವಿಷಯಗಳನ್ನು, 3 ಮೌಲ್ಯಗಳನ್ನು ನಾವಿಂದು ನೋಡುವಂಥರಾಗಿರ್ತೇವೆ. ಉದಾಹರಣೆಗೆ, ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡುವಂಥದ್ದಾದರೆ 1ನೇ ಅಧ್ಯಾಯ 1ರಿಂದ 9 ವಚನಗಳು. ನನ್ನ ಜೀವನದಲ್ಲಿಯೇ ಮೊದಲನೇ ಬಾರಿಗೆ ಬಾಯ್ಪಾಠ ವಚನ ಮಾಡಿದಂಥ ಒಂದು ವಾಕ್ಯ ನನಗೆ ಇನ್ನೂ ಜ್ಞಾಪಕ ಇದೆ. ನಾನು 10 ವಯಸ್ಸಿನ ಒಂದು ಹುಡುಗನಾಗಿದ್ದಂಥ ಸಂದರ್ಭದಲ್ಲಿ, ಅಂದು ನಮ್ಮ ಮನೆಯ ಹತ್ರ ಇದ್ದಂಥ ಒಂದು ಚರ್ಚ್ ಸಂಡೇ ಸ್ಕೂಲನ್ನು ಅಟೆಂಡ್ ಮಾಡುವಾಗ ನನ್ನ ಸಂಡೇ ಸ್ಕೂಲ್ ಟೀಚರ್ ನನಗೆ ಒಂದು ಪೇಪರಲ್ಲಿ, ಬುಕ್ ಮಾರ್ಕಲ್ಲಿ ಈ ಒಂದು ವಾಕ್ಯವನ್ನು ಬರೆದು ಕೊಟ್ಟರು. ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನಿನ್ನ ದೇವರಾದ ಯೆಹೋವನು ನಿನ್ನೊಟ್ಟಿಗೆ ಸದಾಕಾಲ ಇರುವನು ಎಂಬುದಾಗಿ. ಆದ ಕಾರಣ ಇಂದು ಈ ಧ್ಯಾನವನ್ನು ಮಾಡುವಾಗ ನನ್ನ ಸಂಡೇ ಸ್ಕೂಲ್ ಟೀಚರನ್ನು ನೆನೆಸ್ಕೊಳ್ತೇನೆ. ಅಂದು ಅವರು ಕೊಟ್ಟಂಥ ವಾಕ್ಯವನ್ನು ನೆನೆಸ್ಕೊಳ್ತೇನೆ. ಅಂದು ನಾನು ಸ್ವೀಕಾರ ಮಾಡಿದಂಥ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡಂಥ ಸನ್ನಿವೇಶವನ್ನು ಕೂಡ ಈ ಒಂದು ಸಿದ್ಧತೆಯಲ್ಲಿ ನಾನು ನೆನಪಿಗೆ ತಂದುಕೊಳ್ಳುವಾತನಾಗಿರುತ್ತೇನೆ. ಈ ವಾಕ್ಯದಲ್ಲಿ ಮೊದಲನೆಯದಾಗಿ ನಾವು ನೋಡುವಂಥದ್ದಾದರೆ, ಈ ವಾಕ್ಯವನ್ನು ಪ್ರಸ್ತುತ ದಿನದಲ್ಲಿ ಕೂಡ ಅನೇಕರು ಉಪಯೋಗಿಸುತ್ತಾರೆ. 2 ವಿಷಯಗಳಲ್ಲಿ ಈ ವಾಕ್ಯವನ್ನು ಉಪಯೋಗಿಸ್ತಾರೆ. ಒಂದನ್ನು ನಾನು ಸಾಧಾರಣವಾಗಿ ಹೇಳುವಂಥದ್ದಾದರೆ, ರಾಜಕೀಯ ವಿಷಯದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಯಾರನ್ನಾದರೂ ವಶವನ್ನು ಪಡೆದುಕೊಳ್ಳಬೇಕಾದರೆ, ಉದಾಹರಣೆಗೆ ಈಗ ಸ್ವಲ್ಪ ವರ್ಷಗಳ ಹಿಂದೆ ನೀವು ನೋಡುವಂಥದ್ದಾದರೆ, ಅಮೆರಿಕ ದೇಶವು ಇರಾಕ್ ದೇಶವನ್ನು ಸೋಲಿಸಿ ಸದಾಮ್ ಹುಸೇನನ್ನು ಕೊಲ್ಲುವಂಥ ಸಂದರ್ಭದಲ್ಲಿ
ಅಲ್ಲಿರುವಂಥ ಜನರನ್ನು ತೀರ್ವಿಕೆಯಲ್ಲಿ ಅಥವಾ ಅವರಿಗೆ ಏನೋ ಒಂದು ಅನುಕೂಲತೆ ಮಾಡಿಕೊಡ್ತೇವೆ ಎಂಬುವಂಥ ಮನೋಭಾವನೆಯಲ್ಲಿ ಅವರು ನುಗ್ಗುವಂಥ ಸಂದರ್ಭದಲ್ಲಿ ಇಡೀ ಅಮೇರಿಕ ದೇಶದಲ್ಲಿ ಅನೇಕ ಕ್ರೈಸ್ತರು ಈ ವಾಕ್ಯಗಳನ್ನು ಉಪಯೋಗಿಸಿದರು. ಏನೆಂದರೆ, ದೇವರೇ ನಮ್ಮ ನಾಯಕನನ್ನು ಆಯ್ದುಕೊಂಡಿರುತ್ತಾನೆ, ಆದ ಕಾರಣ ಈ ಯುದ್ಧದಲ್ಲಿ ನಾವು ನಮ್ಮ ನಾಯಕರಿಗೆ ನಾವು ಪ್ರಾರ್ಥನೆ ಮಾಡಬೇಕು, ಯುದ್ಧದಲ್ಲಿ ದೇವರು ನಮ್ಮೊಟ್ಟಿಗಿದ್ದಾನೆ ಎಂಬುದಾಗಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇನ್ನು ನಮ್ಮ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ನಾವು ನೋಡುವಂಥದ್ದಾದರೆ, ಪ್ರತ್ಯೇಕವಾಗಿ ಸ್ವಲ್ಪ ಜನರಿಗೆ ಬೇಜಾರಾಗ್ಬೋದು, ಆದರೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಚಿಕ್ಕ ಚಿಕ್ಕ ಚುನಾವಣೆಯಲ್ಲಿ ನೋಡುವಂಥ ಸಂದರ್ಭದಲ್ಲಿ ಒಂದೇ ಕ್ರೈಸ್ತ ಜನರು ಎರಡು ಗುಂಪಾಗಿ ನಿಲ್ಲುವಂಥ ಸಮಯದಲ್ಲಿ ಜಯ ಹೊಂದುವಂಥ ಗುಂಪು ಈ ವಾಕ್ಯಗಳನ್ನು ಉಪಯೋಗಿಸುವಂಥದ್ದು. ಮತ್ತೊಬ್ಬರ ಸೋಲಿನ ಮೇಲೆ ಈ ವಾಕ್ಯವನ್ನು ಉಪಯೋಗಿಸಿಕೊಳ್ಳುವಂಥ ಒಂದು ಪದ್ಧತಿ, ಮನೋಭಾವನೆಯನ್ನು ನಾವು ಹೊಂದಿಕೊಂಡಿರುತ್ತೇವೆ. ನಾವು ಯಾವುದರ ಮೇಲೆ ಆದರೂ ವಶವನ್ನು ದಬ್ಬಾಳಿಕೆಯನ್ನು ಮಾಡಿ ಜಯವನ್ನು ಹೊಂದಿದರೆ ದೇವರು ನಮ್ಮೊಟ್ಟಿಗಿದ್ದಾನೆ ಎಂಬುದಾಗಿ. ಇದು ಒಂದು ರೀತಿಯಾದಂಥ ಒಂದು ಅನುಭವ. ಮತ್ತೊಂದು ರೀತಿಯಾದಂಥ ಒಂದು ಅನುಭವ ಏನೆಂದರೆ, ನೋವಿನಲ್ಲಿರುವವರು, ಕಷ್ಟದಲ್ಲಿರುವವರು, ದುಃಖದಲ್ಲಿರುವವರು ಹಾಗೂ ಪ್ರತ್ಯೇಕವಾಗಿ ಮರಣದ ಹಾಸಿಗೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ವಾಕ್ಯವನ್ನು ಅವರು ಬಾಯ್ಪಾಠ ವಚನವಾಗಿ ಅನೇಕರು ಉಪಯೋಗಿಸಿಕೊಳ್ಳುತ್ತಾರೆ. ಈ ಎರಡರ ಮಧ್ಯದಲ್ಲಿಯೂ ಕೂಡ ಅನೇಕ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯಗಳು ಅಥವಾ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಒತ್ತಡಗಳು ಇರುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. ಯಾತಕ್ಕೆಂದರೆ ಪೌಲನು ನಮಗೆ ತಿಳಿಸುವಂಥ ಮಾತೇನೆಂದರೆ, ನಾವು ಯಾವುದನ್ನು ವೈಯಕ್ತಿಕಗೊಳಿಸಿಕೊಳ್ಳಬೇಕು, ವಾಟ್ ವಿ ನೀಡ್ ಟು ಇಂಟರ್ನಲೈಸ್. ಮೊದಲನೆಯ ಒಂದು ಪಾಯಿಂಟ್, ನಾವು ವಾಟ್ ವಿ ನೀಡ್ ಟು ಇಂಟರ್ನಲೈಸ್, ಯಾವುದನ್ನು ವೈಯಕ್ತಿಕಗೊಳಿಸಬೇಕೆಂದು ಕೇಳುವಂಥದ್ದಾದರೆ ಪೌಲನು ಹೇಳ್ತಾನೆ, ಕ್ರೂಜಿಗೆ ಹಾಕಲ್ಪಟ್ಟಂಥ ಕ್ರಿಸ್ತನನ್ನು ನಾವು ವೈಯಕ್ತಿಕಪಡಿಸಿಕೊಳ್ಬೇಕು. ವಿ ನೀಡ್ ಟು ಇಂಟರ್ನಲೈಸ್ ದ ಕ್ರೂಸಿಫೈಡ್ ಲಾರ್ಡ್ ಎಂಬುದಾಗಿ. ಇಟ್ ಈಸ್ ನಾಟ್ ದ ಕ್ರೂಸೈಡಿಂಗ್ ಲಾರ್ಡ್, ಇಟ್ ಈಸ್ ದ ಕ್ರೂಸಿಫೈಡ್ ಲಾರ್ಡ್ ಎಂಬುದಾಗಿ ಪೌಲನು ನಮಗೆ ತಿಳಿಸುವಾತನಾಗಿರುತ್ತಾನೆ. ಯೆಹೋಶುವನಿಗೆ ಈ ಪುಸ್ತಕದ ಮುಖಾಂತರ ದೇವರು ಈ ವಾಕ್ಯವನ್ನು ಕೊಡುವಂಥದ್ದಾದರೆ, ಮುಂದೆ ಬರುವಂಥ ಜಯಘೋಷವನ್ನು ಮಾಡುವುದರಲ್ಲಿ ಆತನಿಗೆ ಈ ಅಭಯವಾದಂಥ ವಚನ ಕೊಡುವುದಿಲ್ಲ. ಆತನು ಕೊಡುವಂಥ 8ನೇ ಹಾಗೂ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಸ್ಥಿರ ಚಿತ್ತದಿಂದಿರು, ಧೈರ್ಯದಿಂದಿರು. ಇದು ಯೆಹೋಶುವನ ಮನೋಭಾವನೆ, ಮನ ಪರಿಸ್ಥಿತಿ ಅಥವಾ ಅಂದಿನ ಯೆಹೋಶುವನ ಸಂದರ್ಭದಲ್ಲಿ ಇದ್ದಂಥ ಸಾಮಾಜಿಕವಾದಂಥ ಪರಿಸ್ಥಿತಿ ನಮಗೆ ಮುಂದೆ ತರುವಂಥದ್ದಾಗಿರ್ತದೆ ಅಥವಾ ನಮಗೆ ತೋರಿಸುವಂಥದ್ದಾಗಿರುತ್ತದೆ. ಮೋಶೆಯು ಇನ್ನೂ ಇಲ್ಲ, ಯೆಹೋಶುವನು ಹೊಸ ನಾಯಕತ್ವವನ್ನು ಪಡೆದುಕೊಳ್ಳಬೇಕು. ಇನ್ನು ನಾವೆಲ್ಲರೂ ಕೂಡ ನಾಯಕತ್ವವನ್ನು ಪಡೆದುಕೊಳ್ಳಬೇಕಾದ್ರೆ ನಾವು ಹೆಮ್ಮೆಯಿಂದ ನಾವು ಅದನ್ನು ಪಡೆಯಬೇಕೆಂಬುದಾಗಿ ಅಧಿಕಾರಕ್ಕೋಸ್ಕರ ನಾವು ತವಕ ಪಡುತ್ತೇವೆ, ಹೋರಾಟಗಳನ್ನು ಮಾಡುತ್ತೇವೆ. ಅದು ಯೆಹೋಶುವನಲ್ಲಿ ನಾವು ನೋಡುವಂಥದ್ದಾದರೆ, ಆತನಿಗೆ ಉದಾರವಾಗಿ ಮೋಶೆಯ ನಂತರ ಒಂದು ನಾಯಕತ್ವವನ್ನು ಪಡೆದುಕೊಳ್ಳಬೇಕೆನ್ನುವಂಥ ಒಂದು ಅವಕಾಶ ಬಂದರೆ ಆತನಲ್ಲಿ ಕಳವಳವಿತ್ತು, ಆತನಲ್ಲಿ ಧೈರ್ಯ ಇರಲಿಲ್ಲ. ಇದೇ ನಿಜವಾದಂಥ ಒಂದು ಪರಿಸ್ಥಿತಿ. ಯಾತಕ್ಕೆ ಎಂದು ನಾವು ನೋಡುವಂಥದ್ದಾದರೆ, ಬಹುಶಃ ಮೋಶೆಯೊಟ್ಟಿಗೆ ಇರುವಾಗ ಮೋಶೆಯ ಅನೇಕ ತ್ಯಾಗದ ಒಂದು ನಾಯಕತ್ವದ ಮಧ್ಯದಲ್ಲಿ ಜನರ ಗುಣುಗುಟ್ಟುವಿಕೆ, ಜನರಿಂದ ಬಂದಂಥ ನಿಂದನೆ, ಜನರ ಒಂದು ತಪ್ಪಾದಂಥ ಅಭಿಪ್ರಾಯ, ಜನರ ಮೂರ್ಖತನ, ಅಂದಿನ ಜನರ ತಾತ್ಕಾಲಿಕವಾದಂಥ ಸುಖಕ್ಕೋಸ್ಕರ ತವಕ ಪಡುವಂಥ ಮನೋಭಾವನೆ ಎಲ್ಲವನ್ನ ನೋಡಿ ನಾಯಕತ್ವವನ್ನು ಪಡೆದುಕೊಳ್ಳಲಿಕ್ಕೆ ಆತನು ಸ್ವಲ್ಪ ಹಿಂಜರಿಯುತ್ತಾನೆ. ಈ ಸನ್ನಿವೇಶದಲ್ಲಿ ದೇವರು ಆತನಿಗೆ ಕೊಡುವಂಥ ಮಾತು, ಸ್ಥಿರಚಿತ್ತದಿಂದಿರು, ಧೈರ್ಯದಿಂದ ಇರು, ಯಾತಕ್ಕೆಂದರೆ ನಾನು ನಿನ್ನೊಟ್ಟಿಗೆ ಇದ್ದೇನೆ ಎಂಬುದಾಗಿ ಆ ವಾಕ್ಯದಲ್ಲಿ ಮುಂದೆ ದೇವರು ಹೇಳುವಾತನಾಗಿರುತ್ತಾನೆ. ಇನ್ನು ನಾವು ಏನನ್ನ ರಾಯಭಾರಿಗಳಾಗಿ, ಕ್ರಿಸ್ತನ ರಾಯಭಾರಿಗಳಾಗಿ ಏನನ್ನು ನಾವು ಹೊಂದಿಕೊಳ್ಳಬೇಕೆಂದರೆ, ವಿ ನೀಡ್ ಟು ಇಂಟರ್ನಲೈಸ್ ದ ಕ್ರೂಸಿಫೈಡ್ ಲಾರ್ಡ್. ಕ್ರೂಜಿಗೆ ಹಾಕಲ್ಪಟ್ಟಂಥ ಸ್ವಾಮಿಯನ್ನು ನಾವು ವೈಯಕ್ತಿಕಪಡಿಸಿಕೊಳ್ಳಬೇಕಾಗಿರುತ್ತದೆ. ನನಗಿನ್ನೂ ಜ್ಞಾಪಕ ಇದೆ, ಇದು ನನ್ನ ಒಂದು ಅನುಭವ. ನಾನು ದೀಕ್ಷೆಯನ್ನು ಪಡೆಯುವಂಥ ಸಮಯದಲ್ಲಿ ಎಲ್ಲರೂ ಇನ್ನೇನು ಪಡೆದುಕೊಳ್ಳಬೇಕೆಂಬುದಾಗಿ ಆರಾಧನೆ ಪ್ರಾರಂಭ ಮಾಡುವಾಗ ಹಿಂದೆಯಿಂದ ಮುಂದೆ ಆಲ್ಟರ್ಗೆ ನಡೀಬೇಕು. ಅಂದು ನಾನು ನಡೆಯುವಾಗ ಅನೇಕ ವರ್ಷದ ಒಂದು ಹುಡುಕಾಟ, ಅನೇಕ ವರ್ಷದಲ್ಲಿ ಅನೇಕ ತ್ಯಾಗಗಳು, ಅನೇಕ ರೀತಿಯಾದಂಥ ಒಂದು ಸವಾಲುಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಆ ದಿನ ನನಗೆ ಬಹಳ ಸಂತೋಷದಿಂದಿತ್ತು. ಅವತ್ತು ನನಗಿನ್ನೂ ಜ್ಞಾಪಕ ಇದೆ, ನಾನು ಎದೆ ನೀಡ್ತಾ ಸ್ಟ್ರೈಟಾಗಿ ನಡೆಯುತ್ತಾ ನಾನು ಎಲ್ಲರನ್ನ ನೋಡುತ್ತಾ ಬಹಳ ಗಂಭೀರವಾಗಿ ನಡೆದುಕೊಂಡು ಹೋದೆ.
ಆದರೆ ಹಿಂದೆ ತಿರುಗಿ ಇವತ್ತು ನೋಡುವಂಥದ್ದಾದರೆ ಇಂದು ಸಭಾಪಾಲಕನಾಗಿ ನಮ್ಮ ಗುಣಲಕ್ಷಣ, ನಾವು ತಲೆ ಎತ್ತಿ ನಡೆಯುವಂಥ ಗುಣಲಕ್ಷಣದಲ್ಲಿ ಹೆಮ್ಮೆಯಿಂದ ಇರುವಂಥದ್ದಲ್ಲ, ಅಥವಾ ಹೆಮ್ಮೆಯಿಂದ ನಮ್ಮ ನಾಯಕತ್ವವನ್ನು ಕೊಡುವಂಥದ್ದಲ್ಲ. ಖಂಡಿತವಾಗಿ ಅದು ಇರಬೇಕು, ತೃಪ್ತಿ ಅನ್ನೋದು ಇರಬೇಕು. ಆದರೆ ಮೊದಲನೇದಾಗಿ ಇರುವಂಥ ಈ ಗುಣಲಕ್ಷಣ ಏನಂದರೆ, ಕ್ರಿಸ್ತನು ಕ್ರೂಜಿಗೆ ಹಾಕಲ್ಪಟ್ಟಂಥ ಕ್ರಿಸ್ತನ ಗುಣಲಕ್ಷಣಗಳು ದೇಹದಲ್ಲಿಯೂ ಆತ್ಮದಲ್ಲಿಯೂ ಇರುವಂಥದ್ದು ಬಹಳ ಪ್ರಾಮುಖ್ಯವಾದುದು. ಈ ವೈಯಕ್ತಿಕ ಪಡಿಸಿಕೊಳ್ಳುವಂಥದ್ದನ್ನೇ ಪೌಲನು ಕೊರಿಂಥ್ಯ ಸಭೆಗೆ ಬರೆಯುವುದರಲ್ಲಿ ನಾವು ಮುಂದೆ ನೋಡುವಂಥವರಾಗಿರ್ತೇವೆ. ಇಂಥ ಸನ್ನಿವೇಶದಲ್ಲಿ ದೇವರು ಯೆಹೋಶುವನಿಗೆ ನೀಡುವಂಥ ಮಾತು, ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು. ಇಂದು ದಯಮಾಡಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ಇನ್ನು ಮುಂದೆ ನಾವು ಉಪಯೋಗಿಸಿಕೊಳ್ಳುವಂಥದ್ದಾದರೆ, ಈ ಪ್ರಸಂಗದ ಮುಖಾಂತರವಾಗಿ ನೀವು ಸುಪ್ರೇರಣೆಯನ್ನು ಹೊಂದುವಂಥದ್ದಾದರೆ, ಈ ವಾಕ್ಯವನ್ನು ಅಸಡ್ಡೆಯಿಂದ ಉಪಯೋಗಿಸುವುದರಲ್ಲಿ ನಾವು ಸ್ವಲ್ಪ ಹಿಂದೆಜ್ಜೆ ಇಡುವ. ನಮ್ಮ ಚಿಕ್ಕ ಚಿಕ್ಕ ಜಯಘೋಷ ಮಾಡುವಂಥ ಸಂದರ್ಭದಲ್ಲಿ ಈ ವಾಕ್ಯವನ್ನು ಉಪಯೋಗಿಸುವುದು ಬೇಡ. ಯಾತಕ್ಕೆಂದರೆ ದೇವರು ಇಂದಿಗೂ ಕೂಡ ಈ ವಾಕ್ಯವನ್ನು ನಾವು ಓದುವಂಥದ್ದಾದರೆ, ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ ಎಂದು ಹೇಳುವಂಥದ್ದಾದರೆ, ಇಂದು ಪ್ರಸ್ತುತ ಸನ್ನಿವೇಶ ಕೋವಿಡ್-19 ಮಧ್ಯದಲ್ಲಿ ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ವಾಕ್ಯವನ್ನು ನಾವು ವೈಯಕ್ತಿಕಪಡಿಸಿಕೊಳ್ಳಬೇಕಾಗಿರುತ್ತದೆ. ಯಾವ ರೀತಿಯಾಗಿ ನಮ್ಮ ಪಕ್ಕದಲ್ಲಿ ಇನ್ನೊಬ್ಬರಿಗೆ ಸೋಂಕು ಬಂದಿದೆ, ಅವರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ದೇವರು ನನಗೆ ಪ್ರಾಣವನ್ನು ಯಾವ ರೀತಿಯಾಗಿ ಸಂರಕ್ಷಿಸಿದ್ದಾನೆ ಎಂಬುವಂಥ ಒಂದು ಕೃತಜ್ಞತೆ ಎಂದು ಹೇಳುವಂಥ ಹೆಮ್ಮೆಯ ಮನೋಭಾವನೆಯಲ್ಲಿ ಅಲ್ಲ, ಬದಲಾಗಿ ಎಲ್ಲರೊಟ್ಟಿಗೆ ಇದನ್ನೇ ಹಂಚಿಕೊಳ್ಳುವಂಥದ್ದು. ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು. ನಾನು ಬದುಕಿದರೂ ಕ್ರಿಸ್ತನಿಗೋಸ್ಕರ, ಸತ್ತರೂ ಕ್ರಿಸ್ತನಿಗೋಸ್ಕರ, ನಾನು ಒಳ್ಳೆಯ ಓಟವನ್ನು ಓಡಿದ್ದೇನೆ ಎಂಬುದಾಗಿ ಪೌಲನು ಹೇಳುವಾತನಾಗಿರುತ್ತಾನೆ. ಹಿಂದಿನ ದಿನಗಳು ಕಳೆದಿರುತ್ತದೆ, ಪ್ರಸ್ತುತ ದಿನದ ಸವಾಲುಗಳು ನಮ್ಮ ಮುಂದೆ ಇದೆ, ಮುಂದೆ ಬರುವಂಥ ದಿನಗಳು ನಮಗೆ ಪರಿಚಯವಿಲ್ಲ. ಆದರೆ ಈ ಎಲ್ಲದರಲ್ಲಿಯೂ ಪೌಲನು ನಮಗೆ ಕೊಡುವಂಥ ಆ ವೈಯಕ್ತಿಕ ಪಡಿಸಿಕೊಳ್ಳಿರುವಂಥ ಕ್ರಿಸ್ತನ ಅನುಭವ ಏನೆಂದರೆ, ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇಂದಿಗೂ ನಾಳೆಗೂ ಯಾವಾಗಲೂ ಇರುತ್ತಾನೆ ಎಂಬುದಾಗಿ. ವಿ ನೀಡ್ ಟು ಇಂಟರ್ನಲೈಸ್, ಆ್ಯಂಡ್ ಬೈ ಇಂಟರ್ನಲೈಸಿಂಗ್ ವಿ ಬಿಕಮ್ ದಿ ಅಂಬಾಸಿಡರ್ಸ್ ಆಫ್ ಗಾಡ್. ವೈಯಕ್ತಿಕ ಪಡಿಸಿಕೊಳ್ಳುವುದರ ಮುಖಾಂತರವಾಗಿ ಕ್ರಿಸ್ತನ ರಾಯಭಾರಿಗಳಾಗಿ ನಾವು ಇರಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯ ದೇವ ಜನರೇ, ಇಂದು ಅನೇಕ ಜನರು ಮೀಡಿಯಾಗಳಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ ತಮ್ಮದೇ ಆದಂಥ ಸಾಮ್ರಾಜ್ಯಗಳನ್ನು ಕಟ್ಟಿಕೊಳ್ಳುವಂಥದ್ದು, ತಮ್ಮದೇ ಆದಂಥ ಮನೋಭಾವನೆಗಳನ್ನು, ತಮ್ಮ ವ್ಯಾಪಾರದ ಮನೋಭಾವನೆಯನ್ನು ಜನರಲ್ಲಿ ತುಂಬುವಂಥದ್ದು. ಜನರು ಇವತ್ತು ನಾವು ನೋಡುವಂಥದ್ದಾದರೆ ಅನೇಕ ಆನ್ಲೈನ್ ಪ್ರೋಗ್ರಾಮ್ಗಳಲ್ಲಿ ಅವರೊಟ್ಟಿಗೆ ನಾನು ಪ್ರೇಯರ್ ಮಾಡಿದ್ದೀನಿ, ಇಂಥೊಬ್ಬರೊಟ್ಟಿಗೆ ಪ್ರೇಯರ್ ಮಾಡಿದ್ದೆ ಎಂಬುವಂಥ ಒಂದು ರೀತಿಯಾದಂಥ ಮನೋಭಾವನೆಯನ್ನು ತರುವಂಥದ್ದು. ಆದರೆ ನಮ್ಮ ಅಕ್ಕಪಕ್ಕ ಇರುವಂಥ ಜನರೊಟ್ಟಿಗೆ ಹೇಗೆ ನಾವು ಸ್ಪಂದಿಸಿರ್ತೇವೆ, ಹೇಗೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತೆಯೂ ಹಾಗೂ ಅವರನ್ನು ನಮ್ಮೊಟ್ಟಿಗೆ ಪ್ರಾರ್ಥನೆಯಲ್ಲಿ ಸೆಳೆಯುವುದರಲ್ಲಿ ನಾವೇನಾದರೂ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವಾ ಎಂದು ಕೇಳುವಂಥದ್ದಾದರೆ ನಮಗೆ ಸರಿಯಾದಂಥ ಉತ್ತರ ಸಿಗುತ್ತದೆ. ಹೇಗಿದ್ದರೂ ಕೂಡ ಎರಡನೆಯ ಭಾಗಕ್ಕೆ ನಾನು ಹೋಗಲಿಕ್ಕೆ ಇಷ್ಟಪಡುವಾತನಾಗಿರ್ತೇನೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಎರಡನೆಯ ಪತ್ರಿಕೆಯಲ್ಲಿ ಈ ವಾಕ್ಯವನ್ನು ನಾವು ನೋಡುವಂತರಾಗಿರ್ತೇವೆ. ಪೌಲನು ಕ್ರಿಸ್ತನ ರಾಯಭಾರಿಗಳೆಂದು ಆಗಿರಿ ಎಂಬುದಾಗಿ ಆತನು ಕೊರಿಂಥದವರಿಗೆ ಬೇಡಿಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಿತಿಗತಿಗಳನ್ನು ನಾವು ನೋಡುವಂಥದ್ದಾದರೆ ಅನೇಕ ಜನರು ಪಂಗಡಗಳಾಗಿ ಒಡೆದು ಹೋಗಿರುತ್ತಾರೆ. ಒಬ್ಬರು ಹೇಳುತ್ತಾರೆ, ನಾನು ಕೇಫಸ್ನಿಗೆ ಸೇರಿದಂಥ ಒಂದು ಗುಂಪು, ನಾನು ಮತ್ತೊಂದು ಗುಂಪಿಗೆ ಸೇರಿರುತ್ತೇನೆ. ಹಾಗೂ ಪೌಲನನ್ನು ಪ್ರಶ್ನಿಸುತ್ತಾರೆ, ನೀನು ಕ್ರಿಸ್ತನ ಅಥವಾ ಅಪೋಸ್ತಲನು ಎಂದು ಹೇಳುವಂಥದ್ದಾದರೆ ಯಾವ ಯೋಗ್ಯತೆಯಿಂದ ನೀನು ಹೇಳುವಾತನಾಗಿರ್ತಿ, ಅದರ ಸೂಚನೆಗಳೇನು, ಅದರಲ್ಲಿರುವಂಥ ಗುಣಲಕ್ಷಣಗಳೇನು ಎಂಬುದಾಗಿ ಆತನ ಇಡೀ ಸೇವೆಯನ್ನೇ ಒಂದು ಪ್ರಶ್ನೆಗೆ ಹಾಕುವುದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಆಗ ಅಲ್ಲಿದ್ದಂಥ ಕೆಲವೊಬ್ಬರು ಒಂದು ಗುಂಪು ಮತ್ತೊಂದು ಗುಂಪು ಎಂಬುದಾಗಿ ಒಂದು ಗುಂಪಿನ ಶ್ರೇಷ್ಠತೆಯನ್ನು ಮತ್ತೊಂದು ಗುಂಪು ಹೇಳಿಕೊಳ್ಳುತ್ತಾ ಅಥವಾ ಅದಕ್ಕೆ ವಿರೋಧವಾಗಿ ಮಾಡುತ್ತಾ ತಮ್ಮದೇ ಆದಂಥ ಗುಂಪು ಶ್ರೇಷ್ಠ ಎಂಬುದಾಗಿ ಕ್ರೈಸ್ತಿಯ ತತ್ವಗಳನ್ನು ತಮ್ಮಲ್ಲೇ ಉಂಟು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಈ ತತ್ವಗಳ ಮಧ್ಯದಲ್ಲಿ ಪೌಲನು ಪ್ರವೇಶ ಮಾಡುತ್ತಾ ಆ ಒಂದು ಕೊರಿಂಥ್ಯ ಸಭೆಯವರಿಗೆ ಬೇಡಿಕೊಳ್ಳುತ್ತಾನೆ. ಅದೇನೆಂದರೆ, ನೀವು ಈ ತತ್ವಗಳಿಗೆ, ತಪ್ಪಾದಂಥ ತತ್ವಗಳಿಗೆ ಒಳಗಾಗಬೇಡಿರಿ ಎಂಬುದಾಗಿ. ಯಾತಕ್ಕೆಂದರೆ ಈ ತಪ್ಪುಗಳು ಅಥವಾ ಈ ತತ್ವಗಳು ಯಾವುದೇ ರೀತಿಯಾದಂಥ ಒಂದು ಅನ್ಯೂನತೆಯನ್ನು ತರುವುದಿಲ್ಲ ಎಂಬುದಾಗಿ.
ಹಾಗಾದರೆ ಮೊದಲನೇದಾಗಿ ನಾವು ಕಲ್ತಿರುವಂಥದ್ದು, ವಾಕ್ಯದಲ್ಲಿ ನೋಡಿರುವಂಥದ್ದು, ವಿ ನೀಡ್ ಟು ಇಂಟರ್ನಲೈಸ್. ಎರಡನೇದಾಗಿ ಕ್ರಿಸ್ತನ ರಾಯಭಾರಿಗಳೆಂದು ಹೇಳುವಂಥದ್ದಾದರೆ ವಿ ನೀಡ್ ಟು ಇಂಟಗ್ರೇಟ್, ಸಂಯೋಜಿಸುವಂಥದ್ದು ನಮ್ಮ ಕಾರ್ಯವಾಗಿರಬೇಕು. ಯಾಕೆಂದರೆ ಪೌಲನು ಆ ಇಡೀ ಪತ್ರಿಕೆನ ನೋಡುವಂಥದ್ದಾದರೆ ಆತನು ಅನೇಕ ರೀತಿಯಾದಂಥ ವಾದ ವಿವಾದಗಳನ್ನು, ಸಂವಾದಗಳನ್ನು ಆತನು ಮಾಡುವ ಆತನಾಗಿರುತ್ತಾನೆ. ಅನೇಕ ರೀತಿಯಾದಂಥ ಕ್ರೈಸ್ತ ಸಂಪ್ರದಾಯದ ಬಗ್ಗೆ ಆ ಗುಂಪಿನಲ್ಲಿ, ಆ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳಿತ್ತು. ಯಹೂದ್ಯರು ನಾವೇ ಶ್ರೇಷ್ಠರು, ಅನ್ಯ ಜನರು ಶ್ರೇಷ್ಠರಲ್ಲ ಎಂಬುವಂಥ ಮನೋಭಾವನೆ. ಹಣವಂತರು ಬೇಗ ಮೊದಲು ಬಂದು ಆ ಒಂದು ಕರ್ತನ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸುವಂಥದ್ದು, ನಂತರ ಬಡವರನ್ನು ಬಿಡುವಂಥದ್ದು, ಆ ಸಂದರ್ಭದಲ್ಲಿ ಊಟವಿಲ್ಲದೆ ಇರುವಂಥ ಸಂದರ್ಭಗಳು. ಪುರುಷನು ಸ್ತ್ರೀಗಿಂತ ಶ್ರೇಷ್ಠ ಎಂಬುವಂಥ ಒಂದು ರೀತಿಯಾದಂಥ ಒಂದು ವಾದ ವಿವಾದಗಳು, ಹಾಗೂ ಕುಟುಂಬದಲ್ಲಿ ಸಮಸ್ಯೆಯ ವಾದ ವಿವಾದಗಳು. ಎಲ್ಲದರ ಮಧ್ಯದಲ್ಲಿ ಪೌಲನು ತರುವಂಥದ್ದು ಕ್ರಿಸ್ತನ ರಾಯಭಾರಿಗಳಾಗಿ ಸಂಧಾನ ಮಾಡಿಕೊಳ್ಳಬೇಕೆಂಬುದಾಗಿ, ವಿ ನೀಡ್ ಟು ರಿಕನ್ಸೈಲ್ ಎಂಬುದಾಗಿ ಆತನು ಒತ್ತಾಯ ಮಾಡುತ್ತಾ ಆತನು ಸಂಯೋಜಿಸುವಂಥ ಆ ಒಂದು ಗುಣಲಕ್ಷಣವನ್ನು ಕ್ರಿಸ್ತನ ರಾಯಭಾರಿಗಳಲ್ಲಿ ಇರಬೇಕೆಂದು ಬೇಡಿಕೊಳ್ಳುತ್ತಾನೆ. ಪ್ರಿಯ ದೇವಜನರೇ, ಇಂದು ನಾವು ಗುಂಪುಗಳಾಗಿ ಇದೇ ರೀತಿಯಾಗಿ ನಾವು ನೋಡ್ತೇವೆ. ಸಭೆಗಳಲ್ಲಿ ಗುಂಪಾಗಿರುವಂಥದ್ದು, ಒಂದು ಗುಂಪು ಮತ್ತೊಂದು ಗುಂಪನ್ನು ನೋಡಿದರೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ದ್ವೇಷಿಸುವಂಥದ್ದು, ನಾವೇ ಶ್ರೇಷ್ಠರು ನೀವೇ ಶ್ರೇಷ್ಠರು ಎಂಬುದಾಗಿ ತಪ್ಪಾದಂಥ ಒಂದು ದಾರಿಯಲ್ಲಿ ನಡೆಯುತ್ತಾ ಹೊರಗೆ ಸಮಾಜದಲ್ಲಿರುವಂಥ ಆ ಒಂದು ಕಾಂಪಿಟಿಷನ್ನ ರೀತಿಯಲ್ಲಿ ಸಭೆಯಲ್ಲಿ ಕೂಡ ನಾವು ತಂದಿರುವುದನ್ನು ನಾವು ನೋಡ್ತೇವೆ. ನಾನು ನನ್ನದು ಎಂಬುವಂಥ ಮನೋಭಾವನೆಯಲ್ಲಿ. ಅದೇ ಪೌಲನು ಇಲ್ಲಿ ಹೇಳುತ್ತಾನೆ, ಸಂಯೋಜಿಸುವಂಥ ಒಂದು ಮನೋಭಾವನೆ ಕ್ರಿಸ್ತನ ರಾಯಭಾರಿಗಳಲ್ಲಿ ಶ್ರೇಷ್ಠವಾಗಿರಬೇಕು. ಯಾತಕ್ಕೆಂದರೆ ಕ್ರಿಸ್ತನ ರಾಯಭಾರಿಗಳಲ್ಲಿ, ಅವರ ದೃಷ್ಟಿಗಳಲ್ಲಿ ಮುಖ್ಯ ತತ್ವ ಏನೆಂದರೆ ಜನರು. ಪೀಪಲ್ ಆರ್ ಇಂಪಾರ್ಟೆಂಟ್. ಜನರು ಬಹಳ ಮುಖ್ಯವಾಗಿರುತ್ತದೆ. ಜನರನ್ನು ನಾವು ಗೌರವಿಸಬೇಕು. ಅವರ ಆಸ್ತಿಗಳಿಂದಲ್ಲ, ಅವರ ಸ್ಥಾನಮಾನದ ಮೇಲೆಯಲ್ಲ, ಅಥವಾ ತಮ್ಮ ಜನರ ಸಾಧನೆಗಳಿಂದ ಆಗಿರಲಿ ಅಲ್ಲ, ಅಥವಾ ಆರೋಗ್ಯತೆಯಿಂದ ನೋಡುವಂಥ ಜನರನ್ನು ನಾವು ಗೌರವಿಸುವಂಥದ್ದಲ್ಲ. ಎಲ್ಲ ಜನರನ್ನು ಕೂಡ ನಾವು ಗೌರವಿಸುವಂಥದ್ದು. ಅದಕ್ಕೆ ಪೌಲನು ಸುಂದರವಾಗಿ ಅಲ್ಲಿ ಹೇಳುತ್ತಾನೆ, ನೀವೇ ಕ್ರಿಸ್ತನ ದೇಹವಾಗಿದ್ದೀರಿ ಎಂಬುದಾಗಿ. ಯಾವ ಅಂಗವೂ ಕೂಡ ನಾನೇ ಶ್ರೇಷ್ಠವು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪೌಲನು ಇದನ್ನು ವಿವರಣೆ ಮಾಡುತ್ತಾನೆ. ನೀವೆಲ್ಲರೂ ಕೂಡ ಕ್ರಿಸ್ತನ ದೇಹವಾಗಿದ್ದೀರಾ, ಆತನೇ ಈ ಒಂದು ಸಭೆಗೆ ಆತನು ತಲೆಯಾಗಿದ್ದಾನೆ ಎಂಬುದಾಗಿ, ಈ ದೇಹದ ತಲೆಯಾಗಿದ್ದಾನೆ ಎಂಬುದಾಗಿ. ಹಾಗಾದರೆ ಪ್ರಿಯ ದೇವಜನರೇ, ಕ್ರಿಸ್ತನ ರಾಯಭಾರಿಗಳ ಎರಡನೆಯ ಗುಣಲಕ್ಷಣ ಸಂಯೋಜನೆ ಮಾಡುವಂಥದ್ದು. ಇಂದು ಸಂವಾದನೆಗೆ, ಉರಿಯುವ ಬೆಂಕಿಗೆ ತುಪ್ಪ ಹಾಕುವಂಥ ರೀತಿಯಲ್ಲಿ ಒಂದಕ್ಕೊಂದು ಹಾಕಿಕೊಳ್ಳುತ್ತಾ ನಾವು ಸತ್ಯವನ್ನು ಮುಚ್ಚಿ ಹಾಕುತ್ತಾ ಸುಳ್ಳೇ ಸತ್ಯವಾಗಿ ನೆಲೆಗೊಂಡಿರುವುದನ್ನು ನಾವು ನೋಡುತ್ತೇವೆ. ಅಥವಾ ಸತ್ಯವನ್ನು ಮಾತನಾಡದೆ ಸುಮ್ಮನೆ ಇದ್ದು ಸತ್ಯತೆಯು ಸಾಯುವಂಥ ಆ ಒಂದು ಪರಿಸ್ಥಿತಿಗೆ ನಾವು ನಮ್ಮ ಕಾರ್ಯಗಳನ್ನು ನೀಡಿರುತ್ತೇವೆ. ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳದೆ, ನಮ್ಮ ಬಲಹೀನತೆಗಳನ್ನ ನಾವು ಅಂಗೀಕಾರ ಮಾಡಿಕೊಳ್ಳದೆ, ಎಲ್ಲದಲ್ಲಿಯೂ ಕೂಡ ನಾವು ಶ್ರೇಷ್ಠರು ಎಂಬುವಂಥ ತಪ್ಪಾದಂಥ ಮನೋಭಾವನೆಯನ್ನು ಇತರಿಗೆ ತೋರಿಸುತ್ತಾ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಸಭೆಗೆ ಮೋಸಪಡಿಸುತ್ತೇವೆ. ಕ್ರಿಸ್ತನ ಅಂಗಗಳಾಗಿ ಕ್ರಿಸ್ತನ ಅಂಗವನ್ನು ಒಂದು ದೇಹದ ಯಾವುದೇ ಒಂದು ಶಕ್ತಿ ಇಲ್ಲದೆ ಇರುವಂಥ ಅಂಗವಿಕಲತೆಯನ್ನು ನಾವು ಕ್ರಿಸ್ತನಲ್ಲಿ ಮಾಡುವಂಥವರಾಗಿರ್ತೇವೆ. ಪ್ರಿಯ ದೇವಜನರೇ, ಇಂದು ನೀವು ಕ್ರಿಸ್ತನ ರಾಯಭಾರಿಗಳಾಗಲಿಕ್ಕೆ ಇಷ್ಟಪಡುತ್ತೀರಾ? ಇಂದು ಜನರನ್ನು ನಾವು ಗೌರವಿಸುವಂಥದ್ದಾದರೆ, ಪ್ರೀತಿಸುವಂಥದ್ದಾದರೆ ಸ್ಥಾನಮಾನದ ಮೇಲೆಗಲ್ಲ, ಅವರ ಆಡಳಿತವನ್ನು ನೋಡಿಯಲ್ಲ, ಅವರಲ್ಲಿರುವಂಥ ಅಧಿಕಾರ ಹಣವನ್ನು ನೋಡಿಯಲ್ಲ, ಬದಲಾಗಿ ಎಲ್ಲರನ್ನ ಕೂಡ ಒಂದೇ ರೀತಿಯಲ್ಲಿ ಪ್ರೀತಿ ಮಾಡುವುದನ್ನು ನಾವು ಕ್ರಿಸ್ತನ ಕ್ರೂಜೆಯಲ್ಲಿ ಕಂಡುಕೊಂಡಿರುತ್ತೇವೆ. ಆತನು ಎಲ್ಲರಿಗೋಸ್ಕರವೂ ಸಮಾನತೆಯಿಂದ ಪ್ರಾಣವನ್ನು ಕೊಡುತ್ತಾ ರಕ್ಷಣೆಯನ್ನು ನೀಡಿರುವ ಆತನಾಗಿರ್ತಾನೆ. ಇದು ಇಂದಿನ ನಮ್ಮ ಶುಭ ಸಂದೇಶವಾಗಿರುತ್ತದೆ. ಎರಡು ವಿಷಯಗಳನ್ನು ಕ್ರಿಸ್ತನ ರಾಯಭಾರಿಯಲ್ಲಿ ನಾವು ನೋಡಿರ್ತೇವೆ. ಒಂದು ವೈಯಕ್ತಿಕಪಡಿಸಿಕೊಳ್ಳುವಂಥದ್ದು, ಎರಡನೇದಾಗಿ ಸಂಯೋಜಿಸುವಂಥದ್ದು, ಹಾಗೂ ಮೂರನೇದಾಗಿ ಸುವಾರ್ಥ ಭಾಗದಲ್ಲಿ ನಾವು ನೋಡುವಂಥದ್ದಾದರೆ ಗುರುತಿಸಿಕೊಳ್ಳುವಂಥದ್ದು. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯವನ್ನು ನೀವು ನೋಡುವಂಥದ್ದಾದರೆ ಪ್ರೀತಿಯುಳ್ಳ ದೇವಜನರೇ, 6ನೇ ಅಧ್ಯಾಯದಲ್ಲಿ ಅಥವಾ ಹಿಂದೆಯಿಂದ ನಾವು ನೋಡುವಂಥದ್ದಾದರೆ ನಜರೇತಿನಲ್ಲಿ ಯೇಸು ಸ್ವಾಮಿಯನ್ನು ನಿರಾಕರಣೆಯನ್ನು ಮಾಡುತ್ತಾರೆ. ತನ್ನ ಸ್ವಂತ ಊರಿನಲ್ಲಿ ಯೇಸುವಿನ ಸೇವೆಯನ್ನು ನೋಡಿ ಅಥವಾ ಯೇಸುವನ್ನು ನೋಡಿ ನಿರಾಕರಿಸುತ್ತಾರೆ. ಲೂಕನ ಸುವಾರ್ತೆಯಲ್ಲಿ ಇದೇ ವಾಕ್ಯವನ್ನು ನಾವು ನೋಡುವಂಥದ್ದಾದರೆ
ಎಷ್ಟರ ಮಟ್ಟಿಗೆ ನಿರಾಕರಿಸ್ತಾರೆಂದರೆ ಆತನನ್ನು ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸಬೇಕೆಂಬುದಾಗಿ ತನ್ನ ಸ್ವಂತ ಜನರು ಆತನನ್ನು ನಿರಾಕರಿಸಿಕೊಳ್ಳುತ್ತಾರೆ. ಈ ಸನ್ನಿವೇಶದ ನಂತರ ನಾವು ನೋಡ್ತೇವೆ ಶಿಷ್ಯರು ಆತನನ್ನು ಹಿಂಬಾಲಿಸುವಂಥದ್ದು. ಅಂದರೆ ಶಿಷ್ಯರಿಗೆ ಗೊತ್ತು ಯೇಸು ಸ್ವಾಮಿನ ನಿರಾಕರಣೆಯನ್ನು ಮಾಡಿರ್ತಾರೆ ಎಂಬುದಾಗಿ. ಅಂದಿನ ಸಾಮಾಜಿಕವಾದಂಥ ಮನೋಭಾವನೆಗೆ ಒಳಗಾಗದೆ ಅವರು ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ, ತಮ್ಮ ನಿರ್ಧಾರವನ್ನು ಮಾಡುತ್ತಾರೆ. ಯಾಕೆಂದರೆ ಯೇಸುವಿನ ಪರಿಚಯವಾಗಿರುತ್ತದೆ. ನಿರಾಕರಣೆಯಲ್ಲಿ ನಿರಾಕರಿಸಿದಂಥ ಸ್ವಾಮಿಯನ್ನು ಹಿಂಬಾಲಿಸುವಂಥ ಆ ಒಂದು ಪ್ರಯತ್ನವನ್ನು, ನಿರ್ಧಾರವನ್ನು ಮಾಡುತ್ತಾರೆ. ಹಿಂಬಾಲಿಸುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಅವರೊಟ್ಟಿಗೆ ಗುರುತಿಸಿಕೊಳ್ಳುತ್ತಾ ಅವರನ್ನು ಮತ್ತೊಬ್ಬರ ಸಂಗಡ ಗುರುತು ಮಾಡಿಕೊಳ್ಳಿಕ್ಕೆ ಸೇವೆಗೆ ಕಳಿಸುತ್ತಾನೆ. ಆತನು ಹೇಳ್ತಾರೆ, ನೀನು ಹೋಗಿ ಒಂದು ನಿಯೋಗವನ್ನು ಕೊಡ್ತಾನೆ, ನೀವು ಹೋಗಿ ಜನರೊಟ್ಟಿಗೆ ಮಾತನಾಡಿ ಈ ಸೇವೆಯನ್ನು ಮುಂದುವರಿಸಿ. ಆದರೆ ಹೋಗುವಾಗ ಊಟವನ್ನು ತೆಗೆದುಕೊಂಡು ಹೋಗಬೇಡಿರಿ, ವಸ್ತ್ರವನ್ನು ತೆಗೆದುಕೊಂಡು ಹೋಗಬೇಡಿರಿ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ. ಬದಲಾಗಿ ನೀವೇನು ಮಾಡಬೇಕೆಂದರೆ ಒಂದು ಕೋಲನ್ನು ಹಾಗೂ ಕಾಲಿಗೆ ಹಾಕುವಂಥ ಆ ಒಂದು ಕೆರವನ್ನು ಹಾಕಿಕೊಂಡು ಹೋಗಿರಿ ಎಂಬುದಾಗಿ. ಇದರ ಅರ್ಥ ನಿಮ್ಮ ಪ್ರಯಾಣವು ಬಹಳ ಉದ್ದವಾದಂಥ ಒಂದು ಪ್ರಯಾಣ. ಇದರಲ್ಲಿ ಬೇಕಾದದ್ದು ನಿಮ್ಮ ಕೋಲುಗಳು ಹಾಗೂ ನಿಮ್ಮ ಕಾಲಿಗೆ ಯಾವುದೇ ರೀತಿಯಾದಂಥ ಪೆಟ್ಟಾಗದೆ ನಡಿಲಿಕ್ಕೆ ಸುಲಭವಾಗುವಂಥ ಒಂದು ಕೆರೆಗಳಿರಬೇಕೆಂಬುದಾಗಿ. ಈ ಪ್ರಯಾಣವನ್ನು ನೀವು ಮುಂದುವರಿಸಿ. ಯಾರ ಮನೆಯಲ್ಲಿ ಉಳಿದುಕೊಳ್ಳುತ್ತೀರೋ ಅವರ ಮನೆಯಲ್ಲಿಯೇ ಉಣ್ಣಿರಿ, ಅವರೊಟ್ಟಿಗೆ ಇರುವ ತನಕ ಅವರೊಟ್ಟಿಗೆ ಇರಿ ಎಂಬುದಾಗಿ. ಇದರ ಅರ್ಥ ಏನೆಂದರೆ ಜನರೊಟ್ಟಿಗೆ ಗುರುತಿಸಿಕೊಳ್ಳುವಂಥದ್ದು. ಈಗ ಮತ್ತೆ ನಾನು ನಿಮ್ಮೊಟ್ಟಿಗೆ ಹೇಳುವಂಥದ್ದು ಏನೆಂದರೆ, ಸಾಮಾನ್ಯವಾಗಿ ಎಲ್ಲ ಜನರೊಟ್ಟಿಗೆ ಗುರುತಿಸುವಂಥದ್ದಲ್ಲ. ನಿರಾಕರಣೆಯನ್ನು ಮಾಡಿದಂಥ ಸ್ವಾಮಿಯನ್ನು ಆತನೊಟ್ಟಿಗೆ ನಿರಾಕರಿಸಿದಂಥ ಅಲ್ಪ ಜನರಾದಂಥ ಬೆಸ್ತರು ಗುರುತಿಸಿಕೊಳ್ಳುತ್ತಾರೆ. ಇವರೆಲ್ಲರೂ ಸೇರಿ ಸಾಮಾನ್ಯ ಜನರೊಟ್ಟಿಗೆ ಗುರುತಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಒಂದು ನಜರೇತಿನಲ್ಲಿದ್ದಂಥ ಜನರು ಯೇಸುನೊಟ್ಟಿಗೆ ಗುರುತಿಸಿಕೊಳ್ಳಲಿಲ್ಲ, ಅಲ್ಲಿದ್ದಂಥ ಮಹಾಯಾಜಕರು ಯೇಸುವಿನೊಟ್ಟಿಗೆ ಗುರುತಿಸಿಕೊಳ್ಳಲಿಲ್ಲ, ಅಥವಾ ಶಿಷ್ಯರು ಅವರೊಟ್ಟಿಗೆ ಗುರುತಿಸಿಕೊಳ್ಳಲಿಲ್ಲ, ರೋಮ್ ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು ಗುರುತಿಸಿಕೊಳ್ಳಲಿಲ್ಲ. ಯಾರು ಯೇಸುವಿನೊಟ್ಟಿಗೆ ಅಥವಾ ಯೇಸು ಯಾರೊಟ್ಟಿಗೆ ಸಂಪೂರ್ಣವಾಗಿ ಗುರುತಿಸಿಕೊಳ್ತಾನೆ ಅಥವಾ ಆತನ ಶಿಷ್ಯರು ಗುರುತಿಸಿಕೊಳ್ತಾರೆ ಎಂದು ಅಪೊಸ್ತಲರ ಕೃತ್ಯದಲ್ಲಿ ಕೂಡ ನಾವು ನೋಡುವಂಥದ್ದಾದರೆ ಸಾಮಾನ್ಯ ಜನರು, ಯಾವ ರೀತಿಯಾದಂಥ ಬೆಂಬಲವಿಲ್ಲದೆ ಅನೇಕ ನೋವುಗಳಿಗೆ, ನಿಂದನೆಗೆ, ಸಮಾಜದಲ್ಲಿ ನಿರಾಕರಣೆಯನ್ನು ಹೊಂದಿರುವಂಥ ಜನರೊಟ್ಟಿಗೆ ಗುರುತಿಸಿಕೊಳ್ಳುತ್ತಾ ಅವರೊಟ್ಟಿಗೆ ತಂಗುವಂಥದ್ದನ್ನು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ಅದೇ ವಾಕ್ಯದ ನಂತರ ಹೇಳ್ತದೆ, ಯಾರು ನಿಮ್ಮನ್ನು ತಂಗಿಸಿಕೊಳ್ಳದೆ ಸ್ವೀಕಾರ ಮಾಡಿಕೊಳ್ಳುವುದಿಲ್ಲವೋ ಇಲ್ಲವೋ ಅವರನ್ನು ಬಿಟ್ಟು ಹೊರಗೆ ಬಂದು ನಿಮ್ಮ ಕೆರದಲ್ಲಿದ್ದಂಥ ಧೂಳುಗಳನ್ನು ಅಲ್ಲೇ ಉದುರು ಬಿಡಿರಿ ಎಂಬುದಾಗಿ. ಇಟ್ ಕ್ಲಿಯರ್ಲಿ ಶೋಸ್ ಅ ಪರ್ಟಿಕ್ಯುಲರ್ ಆಡಿಯನ್ಸ್ whom they choose to identify. ಇಂದು ನಾವುಗಳು ಕ್ರಿಸ್ತನ ರಾಯಭಾರಿಗಳಾಗಿದ್ದರೆ ಯಾರೊಟ್ಟಿಗೆ ಗುರುತಿಸಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇವೆ? ಇದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಇರಬೇಕು. ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ನಮ್ಮ ಸುತ್ತಮುತ್ತ ಇರುವಂಥ ನಟಿಗಳು, ನಟರು ಅಥವಾ ಗಣ್ಯ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಅಥವಾ ನಮ್ಮ ಸಭೆಗಳಲ್ಲಿ ಅಧಿಕಾರದೊಟ್ಟಿಗೆ ಗುರುತಿಸಿಕೊಳ್ಳುವಂಥದ್ದು, ಈ ಮನೋಭಾವನೆಯು ಸರ್ವಸಾಧಾರಣವಾಗಿ ಬರುವಂಥದ್ದಾಗಿರುತ್ತದೆ. ಬರುವುದು ಸರಿ ತಪ್ಪು ಎಂಬುವಂಥ ಪ್ರಶ್ನೆ ಅಲ್ಲ. ಆದರೆ ಪ್ರಶ್ನೆ ಎಂದರೆ, ಈ ಕಾರ್ಯವನ್ನು ಮಾಡುತ್ತಾ ನಾವು ಗುರುತು ಮಾಡಿಕೊಳ್ಳುವಂಥ ವ್ಯಕ್ತಿಗಳನ್ನು ನಿರಾಕರಿಸಿದ್ದೇವ? ಅವರೊಟ್ಟಿಗೆ ಗುರುತಿಸಿಕೊಳ್ಳದೆ ನಾವು ಕ್ರಿಸ್ತನ ರಾಯಭಾರಿಗಳಾಗದೆ ಪ್ರಸ್ತುತ ಲೌಕಿಕವಾದಂಥ ವಿಷಯಗಳ ರಾಯಭಾರಿಗಳಾಗಿದ್ದೇವಾ ಎಂದು ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ಈ 3 ವಿಷಯಗಳನ್ನು ಕ್ರಿಸ್ತನ ರಾಯಭಾರಿಗಳಾಗಿ ಆಗುವಂಥ ಅರ್ಹತೆಯನ್ನು ವಾಕ್ಯದ ಮುಖಾಂತರವಾಗಿ ತಿಳಿದುಕೊಂಡಿರುತ್ತೇವೆ. ಮೊದಲನೇದಾಗಿ ನಮ್ಮನ್ನು ನಾವೇ ವೈಯಕ್ತಿಕಪಡಿಸಿಕೊಳ್ಳಬೇಕು. ಕ್ರೂಜಿಗೆ ಹಾಕಲ್ಪಟ್ಟಂಥ ಸ್ವಾಮಿಯನ್ನು, ಪುನರುತ್ಥಾನವನ್ನು ಮಾತ್ರವಲ್ಲದೆ ಕ್ರೂಜೆಯಲ್ಲಿ ವೇದ ಅನೇಕ ರೀತಿಯಾದಂಥ ನೋವುಗಳನ್ನು ಪಟ್ಟಂಥ ಸ್ವಾಮಿಯನ್ನು, ನಿರಾಕರಣೆಯನ್ನು ಪಟ್ಟಂಥ ಬೆತ್ತಲೆ ಆಗಿದ್ದಂಥ ಸ್ವಾಮಿಯನ್ನು ವೈಯಕ್ತಿಕಪಡಿಸಿಕೊಳ್ಳಬೇಕು. ಎರಡನೇದಾಗಿ ನಮ್ಮ ಕಾರ್ಯಗಳು ಸಂಯೋಜನೆ ಮಾಡುವಂಥ ಕಾರ್ಯ, ಬೇರ್ಪಡಿಸುವಂಥ ಕಾರ್ಯವಲ್ಲ, ಒಳಪಡಿಸುವಂಥದ್ದು, ಎಲ್ಲರನ್ನ ಒಂದು ಮಾಡುವಂಥ ಕಾರ್ಯದಲ್ಲಿ ನಾವು ಮುಂದೆ ಸಾಗಬೇಕಾಗಿರುತ್ತದೆ. ಹಾಗೂ ಮೂರನೇದಾಗಿ ಎಲ್ಲ ಸಂದರ್ಭದಲ್ಲಿ ನಾವು ಯಾರೊಟ್ಟಿಗೆ ಗುರುತು ಮಾಡಿಕೊಳ್ಳುತ್ತೇವೆ ಎಂದು ಪರಿಚಯ ಮಾಡಿಕೊಳ್ಳಬೇಕು. ಗುರುತು ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ ಪ್ರಿಯ ದೇವಜನರೇ. ವಿಶೇಷವಾಗಿ ಇರುವಂಥ ಜನರೊಟ್ಟಿಗೆ ಮಾತ್ರವಲ್ಲದೆ ಇಲ್ಲದೆ ಇರುವಂಥ ಜನರೊಟ್ಟಿಗೆ.
ಇಂದು ಕೋವಿಡ್-19 ಸಂದರ್ಭದಲ್ಲಿ ನಾವು ಯಾರೊಟ್ಟಿಗೆ ಗುರುತಿಸಿಕೊಳ್ಳುತ್ತೇವೆ? ಎಲ್ಲ ವಲಸೆಗಾರರೊಟ್ಟಿಗೆ ನಾವು ಗುರುತಿಸಿಕೊಳ್ಳುತ್ತೇವೆ. ಇಂದು ಸರ್ಕಾರ ನಮ್ಮ ಒಂದು ಸಂರಕ್ಷಣೆಗೋಸ್ಕರ ಈ ಲಾಕ್ಡೌನ್ ತಂದಿದ್ದರೂ ಕೂಡ ಅನೇಕರು ಸಂಬಳವಿಲ್ಲದೆ ತಮ್ಮ ವ್ಯಾಪಾರಗಳು ಒಡೆದು ಹೋಗುತ್ತಾ, ಆರ್ಥಿಕ ಸಹಾಯವಿಲ್ಲದೆ ಮುಂದೆ ಬರುವಂಥ ದಿನಗಳಲ್ಲಿ ಅವರು ಹಾಕಿಕೊಂಡಂಥ ಯೋಜನೆಯಲ್ಲಿ ಸೋಲನ್ನು ಹೊಂದಿಕೊಳ್ಳುತ್ತಾ, ಮದುವೆ ಮಾಡಿಕೊಳ್ಳಿಕ್ಕಾಗದೆ, ಮಕ್ಕಳಿಗೆ ವಿದ್ಯೆಯನ್ನು ಕೊಡಲಿಕ್ಕಾಗದೆ, ಯವನಸ್ಥ ಮಕ್ಕಳಿಗೆ ಕುಟುಂಬವನ್ನು ಒದಗಿಸಿಕೊಡ್ಲಿಕ್ಕಾಗದೇ ಇರುವಂಥ, ತವಕ ಪಡುತ್ತಿರುವಂಥ ಜನರೊಟ್ಟಿಗೆ ನಾವು ಗುರುತಿಸಿಕೊಳ್ಳುವಂಥದ್ದು. ಸೋಂಕಿನ ನಿಮಿತ್ತ ಪ್ರಾಣವನ್ನು ಕಳೆದುಕೊಂಡಂಥ ಪ್ರಿಯರು, ಅವರು ಬಿಟ್ಟು ಹೋಗಿರುವಂಥ ಕುಟುಂಬಗಳು, ಇಂದು ಸೋಂಕಿನ ನಿಮಿತ್ತ ಅನೇಕರು ಆಸ್ಪತ್ರೆಯಲ್ಲಿ ಹಾಗೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಂಬುವಂಥ ಹೆಸರಿನಲ್ಲಿ ಹಾಗೂ ಪ್ರತ್ಯೇಕವಾಗಿ ಕ್ವಾರಂಟೈನ್ ಎಂಬುವಂಥ ಹೆಸರಿನಲ್ಲಿ ಒಬ್ಬಂಟಿಯಾಗಿ ಇರುವಂಥ ಜನರೊಟ್ಟಿಗೆ ನಾವು ಗುರುತಿಸಿಕೊಳ್ಳುವಂಥದ್ದು, ಪ್ರಯತ್ನಗಳನ್ನು ಮಾಡುವಂಥದ್ದು, ಅವರನ್ನು ದೂರವಾಣಿಯ ಮುಖಾಂತರವಾಗಿ ಮಾತನಾಡುವಂಥದ್ದು, ನಮ್ಮಲ್ಲಾದಂಥ ಸಹಾಯಗಳನ್ನು ಅವರಿಗೆ ಒದಗಿಸಿಕೊಡುವಂಥದ್ದು ಹಾಗೂ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ಅನೇಕ ಈ ರೀತಿಯಾದಂಥ ಕಾರ್ಯಗಳನ್ನು ನಾವು ಹೇಳುತ್ತಾ ಹೋದರೆ ಅನೇಕ ಕಾರ್ಯಗಳನ್ನು ನಾವು ಗುರುತಿಸಬಹುದು. ಇಂದು ಆ ಒಂದು ಕಾರ್ಯದಲ್ಲಿ ಮುಂದೆ ಸಾಗಲಿಕ್ಕೆ ಸಿದ್ಧರಾಗಿದ್ದೇವ? ಕ್ರಿಸ್ತನ ರಾಯಭಾರಿಗಳಾಗಿರಲಿಕ್ಕೆ ನಾವು ಇಷ್ಟಪಡುವಂಥವರಾಗಿರ್ತೇವ? ಇದು ದೇವರು ನಮ್ಮನ್ನು ಕೇಳುವಂಥದ್ದು. ಉತ್ತರ ಕೊಡುವಂಥ ಕಾರ್ಯ ನಮ್ಮಲ್ಲಿ ಇರುತ್ತದೆ. ನಾವು ಉತ್ತರ ಕೊಡ್ಬೋದು, ಇಲ್ಲದೆ ಕೂಡ ಹೋಗಬಹುದು. ಯಾಕೆಂದರೆ ಸ್ವಾಮಿಯು ಒತ್ತಾಯ ಮಾಡುವಂಥದ್ದಲ್ಲ. ಸ್ವಾಮಿ ಯಾವತ್ತೂ ನಮಗೆ ನೀಡುವಂಥದ್ದು ಆಮಂತ್ರಣ. ಆತನೊಟ್ಟಿಗೆ ನಾವು ಸೇರುವಂಥದ್ದಾದರೆ ಆತನು ನಮ್ಮಲ್ಲಿದ್ದು ನಮ್ಮೊಟ್ಟಿಗೆ ಉಣ್ಣುವಂಥ ಕರ್ತನಾಗಿರ್ತಾನೆ ಎಂಬುದಾಗಿ ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡ್ತೇವೆ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವಾದ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೆನ್. ನಾವು ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 220ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 220ನೆಯ ಸಂಗೀತ, ಕರ್ತನ ನಿನ್ನ ತೊರೆದು ಅಪಾತ್ರನಾದೆನು. ನಾವು ಹಾಡಿಕೊಳ್ಳುವಂಥ ಸಂಕೀರ್ತನೆಗಳಲ್ಲಿ 8ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 8ನೆಯ ಸಂಕೀರ್ತನೆ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ಸ್ವಾಮಿಯೇ, ಮತ್ತೊಮ್ಮೆ ನಿನ್ನ ವಾಕ್ಯಕ್ಕೋಸ್ಕರ ಅವನಿಗೆ ಸ್ತೋತ್ರನ ಸಲ್ಲಿಸುತ್ತಾ, ಹಾಡಿನ ಮುಖಾಂತರವಾಗಿ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಮತ್ತೊಮ್ಮೆ ಕೋರುತ್ತಾ ನಮ್ಮನ್ನು ನಾವೇ ನಿನಗೆ ಅರ್ಪಿಸಿಕೊಡುವಂಥವರಾಗಿರುತ್ತೇವೆ. ನಾವು ದೈಹಿಕವಾಗಿ ಬಂದು ಕಾಣಿಕೆಯನ್ನು ನೀಡಲಿಕ್ಕೆ ಆಗದೇ ಇದ್ದರೂ ಕೂಡ ಆತ್ಮಿಕವಾಗಿ ನಮ್ಮನ್ನು ನಾವೇ ನಿನಗೆ ಅರ್ಪಿಸಿಕೊಡುವಂಥವರಾಗಿರುತ್ತೇವೆ. ಪ್ರೀತಿಯುಳ್ಳ ಸ್ವಾಮಿಯೇ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೋ ಒಬ್ಬೊಬ್ಬರನ್ನ ಕೂಡ ನೀನು ಹರಸಿ ಆಶೀರ್ವಾದ ಮಾಡು. ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುತ್ತಾ ನಿನ್ನ ರಾಯಭಾರಿಗಳಾಗಿರಲಿಕ್ಕೆ ನಮಗೆ ಪವಿತ್ರಾತ್ಮನ ಬಲವನ್ನು ಒದಗಿಸಿಕೊಡು. ಕರ್ತನೆ, ಈ ಸಮಯದಲ್ಲಿ ವಿಶೇಷವಾಗಿ ಇಡೀ ಲೋಕಕ್ಕೋಸ್ಕರ ನಾವು ಬೇಡುವಂತರಾಗಿರ್ತೇವೆ. ಕೊರೋನಾ ಸೋಂಕಿನ ನಿಮಿತ್ತ ದಿನೇ ಸಂಖ್ಯೆಗಳು ಹೆಚ್ಚಾಗುತ್ತಾ ಈ ಒಂದು ಕಾಯಿಲೆ ಹರಡುತ್ತಿರುವಂಥ ಸಂದರ್ಭದಲ್ಲಿ ಸಾವುಗಳು, ನೋವುಗಳು ಹಾಗೂ ತಪ್ಪಾದಂಥ ರೀತಿಯಲ್ಲಿ ಭಯವನ್ನು ನೀಡುವಂಥ ಈ ಒಂದು ಮಾಧ್ಯಮಗಳು ನಮಗೆ ಅನೇಕ ರೀತಿಯಾದಂಥ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಯೆಹೋಶುವನಿಗೆ ನೀನು ನೀಡಿದಂಥ ವಾಕ್ಯ ನಮ್ಮ ಹೃದಯಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನೆಲೆಯಾಗಿರಲಿ ಎಂದು ನಾವು ಬೇಡುವಂತರಾಗಿರ್ತೇವೆ. ನಾವು ಸ್ಥಿರಚಿತ್ತದಿಂದ ಇರಲಿಕ್ಕಾಗುವಂತೆ, ಅಂಜದೆ ಕಳವಳಗೊಳ್ಳದೆ ಧೈರ್ಯದಿಂದ ಮುಂದೆ ಸಾಗಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ಇರುವ ತನಕ ಭಯದಿಂದ ನಾವು ಜೀವನವನ್ನು ಮಾಡದೆ ಧೈರ್ಯದಿಂದ ಬರುವಂಥ ಸೋಂಕು ಮಾತ್ರವಲ್ಲದೆ ಸವಾಲುಗಳನ್ನು ಎದುರಿಸಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡು. ಕರ್ತನೆ, ನೀನು ಕ್ರೂಜೆಯಲ್ಲಿ ಮರಣವನ್ನು ಹೊಂದುವಂಥ ಸಮಯದಲ್ಲಿ ಕೂಡ ಅನೇಕರು ನೀನೇ ಕ್ರಿಸ್ತನ, ನೀನೇ ರಾಜನ ಎಂದು ಕೇಳಿದರೂ ಕೂಡ ನಿನ್ನ ಕಾರ್ಯವನ್ನು, ದೇವರ ರಾಜ್ಯವನ್ನು ಈ ಲೋಕದಲ್ಲಿ ತರಲಿಕ್ಕೋಸ್ಕರ ಸಾವನ್ನು ಕೂಡ ನೀನು ಹೊಂದುತ್ತಾ ಹೊಸ ಪುನರುತ್ಥಾನದ ಅನುಭವ ನಮಗೆ ತೋರಿಸಿದ್ದಿ. ಈ ನಂಬಿಕೆ, ವಿಶ್ವಾಸ ನಾವು ಹೊಂದಿಕೊಳ್ಳುತ್ತಾ ಮುಂದೆ ಬರುವಂಥ ದಿನಗಳಲ್ಲಿ ಇತರ ಸಂಗಡ ಈ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಾಗುವಂಥ ರಾಯಭಾರಿಗಳಾಗಿ ಜೀವನ ಮಾಡಲಿಕ್ಕಾಗುವಂತೆ ಬಲಪಡಿಸು. ದಾರಿಗಳನ್ನು ತೋರಿಸು, ಅವಕಾಶಗಳನ್ನು ಒದಗಿಸಿಕೊಡು. ನಮ್ಮ ಕಣ್ಣುಗಳನ್ನು ತೆರೆ, ನಮ್ಮ ಮನಸ್ಸುಗಳನ್ನು ತಗ್ಗಿಸು ಸ್ವಾಮಿ. ಈ ಸಮಯದಲ್ಲಿ ವಿಶೇಷವಾಗಿ ಯಾರೆಲ್ಲ ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವ ದಿನಗಳನ್ನು, ಇನ್ನೂ ಯಾವುದಾದ್ರೂ ಒಳ್ಳೆಯ ದಿನಗಳನ್ನು ಆಚರಣೆನ ವೈಯಕ್ತಿಕವಾಗಿ, ಕುಟುಂಬವಾಗಿ ಮಾಡುತ್ತಾ ನೆನಪಿಗೆ ತಂದುಕೊಳ್ಳುವಂಥದ್ದಾದರೆ ಸಭೆ ಪರವಾಗಿ ನಾವು ಶುಭವನ್ನು ಕೋರುತ್ತೇವೆ. ಹೆಸ್ಸಾಗಿ ಹರಸಿ ಆಶೀರ್ವಾದ ಮಾಡು. ಮತ್ತೊಂದು ವರ್ಷದಲ್ಲಿ ಹೆಜ್ಜೆ ನೀಡುವಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಸಹಾಯವನ್ನು ನೀನು ಕೃಪೆಯನ್ನು ಅನುಗ್ರಹ ಮಾಡು. ಆಲಯವು ತೆರೆಯುವ ತನಕ, ಆರಾಧನೆಗೆ ದೈಹಿಕವಾಗಿ ನಾವು ಬರುವ ತನಕ ತಾಳ್ಮೆಯಿಂದ, ಸಹನೆಯಿಂದ ಪ್ರಸ್ತುತ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಕಾಯಲಿಕ್ಕಾಗುವಂತೆ ಸಹಾಯ ಮಾಡು. ಇದು ಒಳ್ಳೆಯ ಅವಕಾಶ. ನಾವು ಸಭೆಯ ಕ್ರೈಸ್ತಿಯರಾಗದೆ ಕ್ರಿಸ್ತನಿಗೋಸ್ಕರ ಕ್ರೈಸ್ತರಾಗಿ ಬಾಳ್ಲಿಕ್ಕಾಗುವಂಥ ಮತ್ತೊಂದು ಆಲೋಚನೆಯನ್ನು ಮಾಡುತ್ತಾ ನಿರ್ಧಾರವನ್ನು ಮಾಡುವಂಥ ಒಂದು ಅವಕಾಶ. ಅನೇಕ ಬಾರಿ ನಾವು ಸಭೆಯನ್ನೇ ನೋಡುತ್ತಾ ಸಭೆಯ ಒಂದು ಆಚಾರ ವಿಚಾರಗಳಲ್ಲಿಯೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಾ ಕ್ರಿಸ್ತನ ಮೌಲ್ಯಗಳಿಗೋಸ್ಕರ ಕ್ರಿಸ್ತನ ರಾಯಭಾರಿಗಳಾಗಿ ಜೀವನವನ್ನು ಮಾಡಲಿಕ್ಕೆ ನಾವು ಮರೆತು ಹೋಗುತ್ತೇವೆ. ಇಂದು ನಾವು ಮತ್ತೊಮ್ಮೆ ನಮ್ಮನ್ನು ನಾವೇ ಜಾಗೃತಗೊಳಿಸುತ್ತಾ ನನಗೆ ಅರ್ಪಿಸಿಕೊಡ್ಲಿಕ್ಕಾಗುವಂತೆ ಬಲಪಡಿಸು. ಕಾಯಿಲೆ, ರೋಗ, ರುಜಿನ, ನೋವು, ಸಂಕಟದಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರವೂ, ಕೊರೋನಾ ಸೋಂಕಿನ ನಿಮಿತ್ತ ಪ್ರಾಣವನ್ನು ಕಳೆದುಕೊಂಡಿರುವಂಥ ಪ್ರಿಯರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ಕುಟುಂಬದವರಿಗೋಸ್ಕರವೂ ಹಾಗೂ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥ ಪ್ರತಿಯೊಬ್ಬರಿಗೋಸ್ಕರ ನಾವು ಬೇಡುವಂತರಾಗಿರ್ತೇವೆ. ಚಿಕಿತ್ಸೆ ನೀಡುತ್ತಿರುವಂಥ ಎಲ್ಲ ದಾದಿಯರನ್ನು ಕೂಡ ನೀನು ಹರಿಸಿ ಆಶೀರ್ವಾದ ಮಾಡು. ಬೇಕಾದಂಥ ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು ನೀನು ಅನುಗ್ರಹ ಮಾಡು ಕರ್ತನೆ. ಘನಮಾನ ಮಹಿಮೆ ನಿನಗೆ ಉಂಟಾಗಿರಲಿ. ನಾವೆಲ್ಲರೂ ಮತ್ತೊಮ್ಮೆ ಹೊಸದಾಗಿ ಸಮಾಜದಲ್ಲಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕಾಗುವಂತೆ ಅವಕಾಶಗಳನ್ನು ನೀನು ಆದಷ್ಟು ಬೇಗನೆ ಕಾಲದ ಕ್ರಮೇಣದಲ್ಲಿ ಒದಗಿಸಿಕೊಡ್ಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಮುದ್ದು ರಕ್ಷಕನ ಒಡೆಯನಾದಂಥ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸ್ಕೊಟ್ಟಿರುವಂಥ ಪ್ರಾರ್ಥನೆಯನ್ನು ಆರೈಕೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ನಾವು ಪ್ರಶಂಸೆಪಡಲಿ, ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂತಿಮ ಆಹಾರನು ಈ ಹೊತ್ತೇ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳಿಗೆ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲಂದೇ ಸ್ವಾಮಿ. ಆಮೆನ್. ವಿಶ್ವಾಸದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳುವ. ಸಮಾಧಾನದಿಂದಲೂ ಶಾಂತಿಯಿಂದಲೂ ಇರುವ ಸ್ಥಳದಲ್ಲಿ ಜೀವನವನ್ನು ಮಾಡುತ್ತಾ ಯೇಸು ಸ್ವಾಮಿಯ ರಾಯಭಾರಿಗಳಾಗಿ ಜೀವನವನ್ನು ಮಾಡಿರಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ನಿಮ್ಮೊಟ್ಟಿಗೂ, ನಿಮ್ಮ ಕುಟುಂಬದೊಟ್ಟಿಗೂ, ಇಡೀ ಲೋಕದೊಟ್ಟಿಗೂ ಈಗಲೂ ಸದಾಕಾಲವು ಕ್ರಿಸ್ತನ ಮಹಿಮೆಗೋಸ್ಕರ ನೆಲೆಯಾಗಿರಲಿ. ಆಮೆನ್.